ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮ್ರಾಜ್ ಅರ್ಪಿಸುವ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಸೇವಿಸಬೇಕು ಪ್ರತಿದಿನ ಅಮೃತಬಿಂದು. ಸೇವಿಸೋಣ ಪ್ರತಿದಿನ ಅಮೃತಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವಂತಹ ಬಡಾವಣೆ ಲಭ್ಯ ಇದೆ. ಹಾಗಾಗಿ ತಕ್ಷಣ ಖರೀದಿಸುವಂತವರಿಗೆ ನೋಂದಣಿ ವೆಚ್ಚ ಉಚಿತ. ಕೈಗೆಟುಕುವಂತಹ ದರದಲ್ಲಿ 20-30 ನಿವೇಶನವನ್ನ ನೀವು ಈಗ ಕೊಂಡ್ಕೊಳ್ಬಹುದು. ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಮಾಡಿ ತಕ್ಷಣ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್ ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲು ಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇದನ್ನ ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯವನ್ನು ಸಹ ಕಾಪಾಡುತ್ತೆ. ಹಾಗಾಗಿ ಖಂಡಿತವಾಗಿಯೂ ಸೇವಿಸಿ, ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಅಂತ ಹೇಳ್ತಾ ವೀಕ್ಷಕರೇ, ಇದು ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, 12 ರಾಶಿಗಳು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋ ಗುರುಜಿಯವರಿಂದ. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ಮತ್ತು ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ಕೂಡ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಗುರುಜಿ ತಿಳಿಸ್ತಾ ಹೋಗ್ತಾರೆ. ಜೊತೆಗೆ ಈಗಾಗಲೇ ಪಿತೃಪಕ್ಷ ಪ್ರಾರಂಭ ಆಗಿರೋದ್ರಿಂದ ಪ್ರತಿದಿನ ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತಹ ಅರ್ಥಪೂರ್ಣ ಮಾಹಿತಿಗಳನ್ನ, ವಿಚಾರಗಳನ್ನ ಗುರುಜಿಯವರು ತಿಳಿಸ್ತಾ ಇದ್ದಾರೆ. ಮತ್ತು ನಾವು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ವಿ, ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ರೆ, ಸಂದೇಹಗಳಿದ್ರೆ, ಅನುಮಾನಗಳಿದ್ರೆ ಖಂಡಿತವಾಗಿ ಪತ್ರಗಳನ್ನು ಬರೆದು ಕಳಿಸಿ. ಅದಕ್ಕೆ ಉತ್ತರವನ್ನ ಗುರುಜಿಯವರು ಕೊಡ್ತಾರೆ ಅಂತ. ಹಾಗಾಗಿ ಪತ್ರಗಳನ್ನ ಕೂಡ ಓದ್ತಾ ಇದ್ದೀವಿ. ಇನ್ನೂ ಕೂಡ ನಿಮಗೆ ಸಂದೇಹಗಳಿದ್ರೆ ಖಂಡಿತವಾಗಿ ಪತ್ರಗಳನ್ನ ಬರೆದು ಕಳಿಸಬಹುದು. ಈ ಪಕ್ಷ ಮಾಸದಲ್ಲಿ ಪಿತೃಪಕ್ಷವನ್ನ ಯಾವ ರೀತಿ ಕಾರ್ಯವನ್ನ ಶ್ರದ್ಧೆ ಭಕ್ತಿಯಿಂದ ಆಚರಿಸಬೇಕು, ಇದರ ಹಿನ್ನೆಲೆಯನ್ನು, ಆಚರಣೆಯ ರೀತಿ ನೀತಿ ಯಾವ ರೀತಿ ಮಾಡಬೇಕು ಮತ್ತು ಎಷ್ಟು ಶ್ರದ್ಧೆಯಿಂದ ಶ್ರಾದ್ದ ಕಾರ್ಯವನ್ನ ಮಾಡಿದ್ರೆ ನಮಗೆ ಶುಭ ಫಲಗಳನ್ನ ನಮ್ದಾಗಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಗುರುಜಿ ಪ್ರತಿದಿನ ತಿಳಿಸ್ತಾ ಇದ್ದಾರೆ. ಇನ್ನು ಕೂಡ ಸಂದೇಹಗಳಿದ್ರೆ ಖಂಡಿತವಾಗಿ ಪತ್ರಗಳನ್ನ ಬರೀಬಹುದು. ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, ಎಂಜಿ ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಪತ್ರದ ಮೇಲ್ಭಾಗದಲ್ಲಿ ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತಹ ಪತ್ರ ಅಂತ ಬರ್ದು ಕಳಿಸಿ. ಇನ್ನು ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ನೀವು ಕರೆ ಕೂಡ ಮಾಡಬಹುದು. ಕರೆ ಮಾಡಬೇಕಾದ್ರೆ ಇರುವಂತಹ ದೂರವಾಣಿ ಸಂಖ್ಯೆ 9311865959. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, 9311865959, 9311865959. ಇದು ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತಹ ಕರೆಗೆ ಮಾತ್ರ ಉತ್ತರವನ್ನ ಕೊಡ್ತಾ ಇರಕ್ಕೆ ಇರುತ್ತಾ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ಕರೆ ಮಾಡಬಹುದು. ಇನ್ನು 08041219999 ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ದೂರವಾಣಿ ಸಂಖ್ಯೆ. ಇಲ್ಲಿಗೆ ನೀವು ಕರೆ ಮಾಡಿ ಗುರುಜಿಯವರ ಹತ್ರ ನೇರವಾಗಿ ಮಾತಾಡಬಹುದು. ಟಿವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಮಾತಾಡಬೇಕು. ವಾಲ್ಯೂಮ್ 0 ಇರಬೇಕು. ಟಿವಿ ನೋಡ್ಕೊಂಡು ಮಾತಾಡಬಾರ್ದು. ಟಿವಿಯಿಂದ ಸ್ವಲ್ಪ ಆಚೆ ದೂರ ಬಂದು ಮಾತಾಡಿ. ನೆಟ್ವರ್ಕ್ ಸಿಗೋಂಥ ಜಾಗದಲ್ಲಿ ಬಂದು ಮಾತಾಡಿ. ಮತ್ತು ನೀವು ಮಾತಾಡುವಾಗ ನಿಮ್ಮ ಧ್ವನಿ ಆದಷ್ಟು ಸ್ಪಷ್ಟವಾಗಿ ಕ್ಲಾರಿಟಿ ಆಗಿರಲಿ. ಯಾರಿಗೆ ಈ ಸಮಸ್ಯೆ ಇದೆ ಅವರೇ ಇಲ್ಲಿ ಖುದ್ದಾಗಿ ಮಾತನಾಡಿದ್ರೆ ಒಳ್ಳೆಯದು. ಇನ್ನು ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ನೀವು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದ್ರೆ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂತಹ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂತಹ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡಿ. ನೀವು ಕಳಿಸುವಂತಹ ಫೋಟೋ ಕ್ಲಾರಿಟಿ ಆಗಿರಬೇಕು. ಅಲ್ಲಿ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂತಾಗಿರಬೇಕು. ಇನ್ನು ವಾಟ್ಸ್ಆಪ್ ವಿಡಿಯೋ ಕೂಡ ನೀವು ಕಳಿಸಬಹುದು, ರೆಕಾರ್ಡ್ ಮಾಡಿ. 2 ನಿಮಿಷಗಳ ಒಳಗಾಗಿ ನೀವು ಕಳಿಸುವಂತಹ ವಿಡಿಯೋ ರೆಕಾರ್ಡ್ ಆಗಿರಬೇಕು. ಅಲ್ಲಿಗೆ ನೀವು ಕಳಿಸುವಂತಹ ವಾಟ್ಸ್ಆಪ್ ನಂಬರ್ ಯಾವುದು ಅಂದ್ರೆ
9538868222 9538868222 9538868222. ಇಲ್ಲಿಗೆ ನೀವು 2 ನಿಮಿಷಗಳ ಒಳಗಾಗಿ ನಿಮ್ಮ ಸಮಸ್ಯೆ ಏನಿದೆ, ನೀವು ಯಾವ ವಿಷಯವನ್ನ ಹೇಳಬೇಕು ಅಂತಿದ್ದೀರಿ ಅದನ್ನು ಸ್ಪಷ್ಟವಾಗಿ ತಿಳಿಸಿ. ಇಲ್ಲಿ ಕೂಡ ನಿಮ್ಮ ಸ್ವರ ತರಂಗ ಬಹಳ ಮುಖ್ಯ. ಧ್ವನಿ ಸ್ಪಷ್ಟವಾಗಿರಲಿ, ವಿಡಿಯೋ ಕ್ಲಾರಿಟಿ ಆಗಿರಲಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆದರೆ ಅದಕ್ಕೂ ಮುನ್ನ ಬುಧವಾರ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ದರ್ಶನ ಮಾಡ್ಕೊಂಡು ಬರೋಣ. ದರ್ಶನ ಮಾಡಿದ್ದಾಯ್ತು. ಈಗ ಗುರುಚರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು. ಮನೆಯಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕಲ್ಯಾಣಾತ್ಮಕ ಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತರೇವಚ. ಗೋವಿಂದ ಗೋವಿಂದ ಗೋವಿಂದನ ಪ್ರಾರ್ಥನೆ ಮಾಡ್ತಾ ಮಹಾವಿಷ್ಣು ಆರಾಧನೆ ಮಾಡತಕ್ಕಂಥದ್ದು, ಜೊತೆಗೆ ವಿಶೇಷವಾಗಿರತಕ್ಕಂತಹ ಈ ಒಂದು ಕಾಲ ಇದು ಪಕ್ಷಮಾಸ. ಈ ಪಕ್ಷಮಾಸದಲ್ಲಿ ಯಾರೊಬ್ಬರಾದರೂ ಸಹಿತ ಮಹಾಲಯ ಪಕ್ಷಮಾಸ ಎಂಬತಕ್ಕಂಥದ್ದು ಬಹಳ ವಿಶೇಷವಾಗಿರತಕ್ಕಂಥದ್ದು. ಮಹಾಲಯ ಪಕ್ಷವನ್ನು ಆರಾಧನೆ ಮಾಡತಕ್ಕಂಥದ್ದು, ಪಕ್ಷಮಾಸದಲ್ಲಿ ಗತಿಸಿರ್ತಕ್ಕಂಥವರಿಗೆ ಪಿಂಡ ಪ್ರದಾನಗಳನ್ನು ಕೊಡ್ತಕ್ಕಂಥದ್ದು, ಅವ್ರನ್ನ ನೆನಪು ಮಾಡಿಕೊಳ್ತಕ್ಕಂಥದ್ದು, ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನು ಪಡಿತಕ್ಕಂಥದ್ದು. ಎಷ್ಟೋ ಜನ್ಮಗಳು ದಾಟಿದ್ರೆ ಒಂದು ಮಾನವ ಜನ್ಮ ಅಂತ ಹೇಳ್ತಾರೆ. ಎಷ್ಟೋ ಜನ್ಮಗಳು ದಾಟಿದ್ರೆ ಒಂದು ಮಾನವ ಜನ್ಮ. ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಯಾವುದಾದ್ರು ಇದ್ದರೆ ಅದು ಮಾನವ ಜನ್ಮ ಮಾತ್ರ. ಅದು ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ನಮ್ಮ ಮುಂದೆ ಬೃಹದಾಕಾರವಾಗಿರ್ತಕ್ಕಂಥ ಒಂದು ಆನೆ ನೋಡಿದಾಗ ಎಲ್ಲರಿಗೂ ಸಂತೋಷ ಆಗುತ್ತೆ. ಭಗವಂತ, ಈ ಸೃಷ್ಟಿಯಲ್ಲಿ ಎಂಥ ಒಂದು ದೊಡ್ಡ ಜೀವವನ್ನು ನೀನು ಸೃಷ್ಟಿಸಿದ್ಯಪ್ಪ ಅಂತ. ಆದರೆ ಆನೆ ನೋಡಿದ್ರೆ ಸಂತೋಷ ಆಗುತ್ತೆ. ಆನೆ ಕೆಲವೊಮ್ಮೆ ಬಹಳ ಸಂತೋಷವಾಗಿರುತ್ತೆ. ಆನೆಯ ಮನಸ್ಥಿತಿ ಮತ್ತು ಅದರ ಒಂದು ಗುಣ ಹೇಗೆ ಅಂದರೆ ಸಂಪೂರ್ಣವಾಗಿ ಒಬ್ಬ ಮನುಷ್ಯನ ಹೋಲುವಂಥ ರೀತಿಯಲ್ಲಿರುತ್ತೆ. ಇದು ಅಧ್ಯಯನದಲ್ಲಿ ಇವತ್ತಿಗೂ ಸಹಿತ ರುಜುವಾಗಿರತಕ್ಕಂತಹದ್ದು. ಹಾಗೆ ಆನೆಯ ಗುಣ ಹಾಗಿದ್ರೆ ಇನ್ನು ಬೇರೆ ಪಶು ಪಕ್ಷಿ ಪ್ರಾಣಿಗಳು, ಸಿಂಹ ಮತ್ತು ಹುಲಿ, ಚಿರತೆಗಳು ಎಲ್ಲವೂ ಸಹಿತ ಅದರದೇ ಆದಂತಹ ಒಂದು ಪ್ರಾಂತ್ಯಗಳಲ್ಲಿ ಅದರ ಗುಣವಿದೆ. ಪಕ್ಷಿಗಳನ್ನು ನೋಡಲಿಕ್ಕೆ ಎಂತೆಂಥ ಸುಂದರವಾಗಿರ್ತಕ್ಕಂಥ ಪಕ್ಷಿಗಳಿದೆ.
ಮನುಷ್ಯರಿಗಿನ್ನ ನೋಡ್ಲಿಕ್ಕೆ ಅಂದ ಚಂದ ಎಲ್ಲವೂ ಇರತಕ್ಕಂಥ ಪಕ್ಷಿಗಳಿದೆ, ಆದರೆ ಅದು ಪಕ್ಷಿಗಳಾಗೇ ಇದೆ. ಆದರೆ ಮನುಷ್ಯನ ಗುಣ ಇದೆಯಲ್ಲ, ಅದು ಹಾಗಲ್ಲ. ಮನುಷ್ಯನ ಗುಣ, ಮನುಷ್ಯನ ಮನಸ್ಸು, ಮನುಷ್ಯನಿಗೆ ಸಿಗ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆದ್ಯತೆ ಒಬ್ಬ ಮನುಷ್ಯನಿಗಲ್ದಿರ ಮತ್ತೆ ಯಾರಿಗೂ ಅಲ್ಲ. ಎಲ್ಲರನ್ನೂ ನಾವು ನೋಡ್ತೀವಿ, ಎಲ್ಲರಿಗೂ ಬೇಕು ಬೇಡ ಬಗ್ಗೆ ಚಿಂತನೆ ಮಾಡ್ತೀವಿ, ಎಲ್ಲದರ ಬಗ್ಗೆ ಆಸೆ ಆಕಾಂಕ್ಷೆಗಳನ್ನು ನೋಡಿಸ್ತೀವಿ, ಅದನ್ನು ಎಲ್ಲಿ ಬೇಕೋ ಅಲ್ಲಲ್ಲೇ ಬಿಟ್ಟು ಬರ್ತೀವಿ. ಆದರೆ ಮನುಷ್ಯನ ಮನಸ್ಸು, ಮನುಷ್ಯನಿಗೆ ಸಿಕ್ಕಂತ ಈ ಜೀವ, ಇದು ಯಾರಿಂದ ಸಿಕ್ತು? ಇದು ನಮ್ಮ ಪಿತೃದೇವತೆಗಳ ಒಂದು ವರದಾನ. ಪಿತೃದೇವತೆಗಳ ವರದಾನವಾಗಿರ್ತಕ್ಕಂತಹ ಈ ದೇಹ, ಈ ಮನಸ್ಸು, ಜೊತೆಗೆ ಈ ಒಂದು ವಿಶೇಷವಾಗಿರ್ತಕ್ಕಂತಹ ವರ್ಚಸ್ಸು, ತೇಜಸ್ಸು, ಇದೆಲ್ಲ ಪಿತೃದೇವತೆಗಳಿಂದ ಬರ್ತಕ್ಕಂತಹದ್ದು. ಈಗಲೂ ಸಹಿತ ಬಹುಶಃ ಆಡು ಭಾಷೆಯಲ್ಲಿ ನಿಮ್ಮ ಮನೆಗಳಲ್ಲೇ ಆಳ್ತಿರ್ತಾರೆ, ಎಲ್ಲ ಇವ್ರ ತಾತನ ತರನಪ್ಪ, ಇವ್ರ ತಾತ ಬಹಳ ವಿದ್ಯಾವಂತರಿದ್ರು, ಅಥವಾ ಇವ್ರ ತಾತ ಇದೇ ತರ ಕೋಪ ಜಾಸ್ತಿ, ಇವ್ರ ತಾತ ಕೆಲಸದಲ್ಲಿ ಬಹಳಷ್ಟು ನಿಷ್ಠೆಯಲ್ಲಿದ್ರು, ಇವ್ರ ತಾತ ಮಾಡುವ ಕೆಲಸ, ಅವ್ರ ಕೆಲಸ ಮಾಡೋದು ಕೂತ್ಕೊಂಡ್ಬಿಟ್ರೆ ಇನ್ನೊಬ್ಬರು ನೋಡ್ತಾ ಇರಲಿಲ್ಲ. ಇಂತಹ ಪದಗಳೆಲ್ಲ ಬರುತ್ತೆ. ಅದೇ ತರ ಮೊಮ್ಮಗನ್ನ ಮಾತಾಡ್ತಿರ್ತಾರೆ. ಮಗನ್ನ ಮಾತಾಡಲ್ಲ, ಮೊಮ್ಮಗನ್ನ ಮಾತಾಡ್ತಾರೆ. ತಾವೆಲ್ಲರೂ ನೋಡಿದ್ದೀರಿ. ಎಲ್ಲ ಇವ್ರ ತಾತನ ತರಾನೇ. ಇವ್ರ ತಾತ ಹೇಗೆ ನಡ್ಕೊಳ್ತಿದ್ರು ಹಾಗೇನೆ, ಆ ಗಾಂಭೀರ್ಯ, ಆ ಮಾತು, ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದು ಇವ್ರ ತಾತ ಸ್ವಲ್ಪ ಹೆಚ್ಚು ಆಟ ಆಡ್ತಿದ್ರಂತಪ್ಪ, ಊರಲ್ಲೆಲ್ಲರೂ ಸ್ವಲ್ಪ ಹೀಗೆ ಆಡ್ತಿದ್ರಂತೆ. ಅದೇ ತರ ಈ ಮೊಮ್ಮಗ ತಯಾರಾಗ್ಬಿಟ್ಟಿದ್ದಾನೆ. ಮಧ್ಯದಲ್ಲಿ ಅಪ್ಪನ ಹೇಳಲ್ಲ, ಆದರೆ ಮೊಮ್ಮಗನಿಗೆ ಆ ಗುಣ ಬಂದಿದೆ. ಹಾಗೆ ತಾತನಿಗೆ, ಅಜ್ಜಿಗೆ ಮೊಮ್ಮಗನ ಮೇಲೆ ಜಾಸ್ತಿ ಪ್ರೀತಿ. ಅರ್ಥ ಮಾಡ್ಕೊಳ್ಳಿ, ತಾತನಿಗೆ ಮೊಮ್ಮಗನ ಮೇಲೆ, ಮೊಮ್ಮಗಳ ಮೇಲೆ ಜಾಸ್ತಿ ಪ್ರೀತಿ. ಮೊಮ್ಮಕ್ಕಳನ್ನು ಕಂಡ್ರೆ ತಾತಂದರಿಗೆ ಬಹಳಷ್ಟು ಖುಷಿ ಅಂತೆ. ತಾತನಿಗೆ ಅದು ಅದೇನೋ ಒಂದು ಇಲ್ಲದಂತ ಸಂತೋಷ. ಅವಾಗ ಬೇರೆಲ್ಲ ಏನ್ ಸಂಪತ್ತಿದ್ರು, ಬೇರೆಲ್ಲ ಏನ್ ಚಿನ್ನ ಬೆಳ್ಳಿ ಇದ್ರು, ಅದು ಯಾವುದು ಬೇಡ, ಮೊಮ್ಮಗ ಒಬ್ಬ ಇದ್ರೆ ಸಾಕು, ಆಟ ಆಡಿಸ್ಕೊಂಡು ಇದ್ದು ಬಿಡೋದು. ಯಾಕೆಂದ್ರೆ ಮೊಮ್ಮಗ ಯಾತಕ್ಕಾಗಿ ಬೇಕು? ನಾಳೆ ನೀವು ಗತಿಸಿದ ನಂತರ, ಅಂದ್ರೆ ನಿಮ್ಮ ಯಾವಾಗ ಮುಗಿಯುತ್ತೆ, ಈ ದೇಹದಿಂದ ಆತ್ಮ ಹೊರಟಾಗ ಅವರಿಗೆ ಮುಕ್ತಿ ಸಿಗಬೇಕಾದ್ರೆ ಮೊಮ್ಮಗನೂ ಕಾರಣ ಆಗಿರ್ತಾನೆ. ಇದು ಒಂದಕ್ಕೊಂದು ಸಂಬಂಧಗಳಿದೆ. ಹಾಗೆ ಈ ಒಂದು ಪಕ್ಷ ಮಾಸದಲ್ಲಿ ಪ್ರತಿಯೊಂದರ ವಿಚಾರವೂ ಸಹಿತ ಬಹಳಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ವಿಚಾರಗಳನ್ನು ಸಹಿತ ಅರ್ಥೈಸಿಕೊಂಡು ಹೋದರೆ ಮಾತ್ರ ಈ ಬದುಕು ಸಿಗ್ತಕ್ಕಂಥದ್ದು. ವರ್ಷದಲ್ಲಿ ಇರ್ತಕ್ಕಂಥ ಈ 15 ದಿನ, ಈ 15 ದಿನದ ಒಂದೊಂದು ದಿನದ ವಿಶೇಷತೆ ಸಹಿತ ಅಷ್ಟು ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಈ ವಿಶೇಷವಾಗಿರ್ತಕ್ಕಂಥ ಈ ದಿನಗಳನ್ನು ಯಾರು ವೃತಃ ವೇಸ್ಟ್ ಮಾಡ್ಕೋಬೇಡಿ. ಮಾನವ ಜನ್ಮ ದೊಡ್ಡದು ಅಂತ ದಾಸರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಯಾಕೆಂದ್ರೆ ಈ ಮಾನವನಿಗಲ್ದಿರ ಮತ್ತಾರಿಗೂ ಇಲ್ಲವಂತೆ ಇಂತಹ ಒಂದು ಸುಖ, ಸಂತೋಷ, ನೆಮ್ಮದಿ, ಬದುಕು, ಯೋಚನೆ, ಆಲೋಚನೆ, ಬೇಕು ಬೇಡ ಎಲ್ಲವೂ ಸಹಿತ ಈ ಮಾನವನಿಗಷ್ಟೇ. ಈ ಸೃಷ್ಟಿಯಲ್ಲಿ ಮಾನವ ಜನ್ಮ ಅಷ್ಟು ದೊಡ್ಡದಾಗಿದೆ. ಅಂತಹ ಮಾನವ ಜನ್ಮ ದೊಡ್ಡದು ಅಂತ ಗೊತ್ತಿದ್ದಾಗ ನಮ್ಮ ನಡವಳಿಕೆಗಳು, ನಮ್ಮ ಬದುಕು, ನಾವು ಹೇಗಿರಬೇಕು, ಯಾವ ಪ್ರಕಾರ ನಾವು ಇರಬೇಕು, ಇದೆಲ್ಲದರ ಬಗ್ಗೆ ಆಲೋಚನೆ ಮಾಡಬೇಕಾದ್ದು ಸಹಿತ ಒಬ್ಬ ಮಾನವನಾಗಿ ನಾವೇ ಮಾಡಬೇಕು. ಹಿಂದೆ ಒಂದು ಕುಟುಂಬದಲ್ಲಿ ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ಪ್ರತಿನಿತ್ಯದ ಕಾಯಕವನ್ನು ಮಾಡ್ತಾ, ನಿತ್ಯ ಅನುಷ್ಠಾನಗಳನ್ನು ಮಾಡಿ, ಅವರು ಗತಿಸಿರ್ತಕ್ಕಂತಹ ಪಿತೃದೇವತೆಗಳಿಗೆ ತಿಲತರ್ಪಣವನ್ನ ಆಗಿಂದಾಗಲೇ ಪರ್ವಕಾಲಗಳಲ್ಲಿ, ಅಮಾವಾಸ್ಯೆಗಳಲ್ಲಿ, ವಿಶೇಷವಾಗಿರ್ತಕ್ಕಂಥ ಗ್ರಹಣ ಮೋಕ್ಷ ಕಾಲಗಳಲ್ಲಿ ತರ್ಪಣವನ್ನು ಕೊಟ್ಟು ಹಿರಿಯರ ಶ್ರಾದ್ದ ಕರ್ಮಾದಿಗಳನ್ನು ಮಾಡ್ತಿರ್ತಕ್ಕಂಥ ಒಂದು ಕುಟುಂಬದ ಒಬ್ಬ ವ್ಯಕ್ತಿ. ಕಾಲಕ್ರಮೇಣ ಹಿರಿಯರೊಂದು ಮಾತು ಹೇಳ್ತಾರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರನೆ, ಆದಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ರಿ. ಪುಣ್ಯಕ್ಷೇತ್ರಗಳಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಶಕ್ತಿ ಇರುತ್ತೆ. ಆ ಕ್ಷೇತ್ರವನ್ನು ದರ್ಶನ ಮಾಡಿದ್ರೆ ನಿಮಗೊಂದು ಪಾಸಿಟಿವ್ನೆಸ್ ಸಿಗುತ್ತೆ ಅಂತ. ಯಾತಕ್ಕಾಗಿ ಅಂದ್ರೆ ಆಯಾ ಕ್ಷೇತ್ರದ ಅಧಿದೇವತೆ, ಅಲ್ಲಿರ್ತಕ್ಕಂಥ ಹರಿಯುವ ನದಿ, ಅಲ್ಲಿರ್ತಕ್ಕಂಥ ಸಮುದ್ರ ತೀರ, ಅಲ್ಲಿರ್ತಕ್ಕಂಥ ಪಾಸಿಟಿವ್ನೆಸ್ ನಿಮಗೆ ಸಿಗಬೇಕಾದ್ರೆ, ನಿಮ್ಮೊಳಗಿರುವಂತಹ ನೆಗೆಟಿವ್ಸ್ ಹೋಗಬೇಕಾದ್ರೆ, ನಿಮ್ಮೊಳಗಿರುವ ಕೆಲವಷ್ಟು ಕರ್ಮಫಲಗಳು ದೂರ ಆಗಬೇಕಾದ್ರೆ ಅಂತಹ ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡಬೇಕಂತೆ. ಪುಣ್ಯಕ್ಷೇತ್ರಗಳಿಗೆ ದರ್ಶನಕ್ಕೆ ಹೋಗಿ ಬರಬೇಕಂತೆ. ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಸ್ವೀಕರಿಸಬೇಕಂತೆ. ಹಾಗೆ ಹಸಿದ ವ್ಯಕ್ತಿಗೆ ಅನ್ನವನ್ನು ಕೊಡುವಂತಹ ಒಂದು ಕೈಂಕರ್ಯವನ್ನ ಮನುಷ್ಯ ತಾನು ಮಾಡಬೇಕಂತೆ. ನೀವು ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಮನುಷ್ಯ ತೃಪ್ತಿ ಪಡಬೇಕಾದ್ರೆ ಅವನೊಂದು ಗಾಡಿ, ಬೈಕು, ಕಾರು ಏನೇ ಕೊಡಿ, ಇದ್ಯಾವುದು ಲೆಕ್ಕ ಅಲ್ಲ. ಹಸಿದ ವ್ಯಕ್ತಿಗೆ ಅನ್ನವನ್ನು ಕೊಡ್ತಕ್ಕಂತಹದ್ದು, ಮನೆಗೆ ಬಂದಂತಹ ಅತಿಥಿಗಳನ್ನ ನಗನಗ್ತಾ ಮಾತಾಡಿಸ್ತಕ್ಕಂತಹದ್ದು, ಯಾರೇ ಒಬ್ಬ ವ್ಯಕ್ತಿ ಬಂದರೂ ಅವರು ನಮ್ಮವರೇ ಆಗಿದ್ದಾರೆ ಅಥವಾ ನಮ್ಮವರು ಇರಬಹುದು ಅನ್ನೋ ಒಂದು ಆತ್ಮೀಯತೆ, ಆ ಪ್ರೀತಿ ವಿಶ್ವಾಸದಲ್ಲಿ ಕಾಣತಕ್ಕಂತಹದ್ದು, ಬಂದ ಅತಿಥಿಗಳನ್ನ ಮುಖ ಗಂಟು ಹಾಕೊಂಡು ಮಾತಾಡಿದಿರ ಕನಿಷ್ಠ ಪಕ್ಷ ಸೌಜನ್ಯತೆಯಿಂದ ಒಂದೆರಡು ನಗುಮುಖದಲ್ಲಿ ಮಾತಾಡಿ ಆ ಕಾಲವನ್ನು ಕಳೀತಕ್ಕಂತಹದ್ದು. ನೀವು ತಿನ್ನುವ ಆಹಾರ ಒಂದಾಗಿದ್ದು ಮತ್ತು ಬಡಿಸುವಾಗ ಮತ್ತೊಬ್ಬರಿಗೆ ಇನ್ನೊಂದು ಆಹಾರವನ್ನು ಬಡಿಸದೇ ಆಗಿದ್ರೆ ಅಲ್ಲೂ ಸಮಸ್ಯೆ ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ನಿಮಗೇಂತ ಪ್ರತ್ಯೇಕವಾದಂತಹ ಅನ್ನ, ಬಡಿಸುವಾಗ ಮತ್ತೊಬ್ಬರಿಗೆ ಅನ್ನ,
ಬೇರೊಂದು ಅನ್ನವನ್ನು ಬಡಿಸ್ತಕ್ಕಂತಹದ್ದು ಅದು ಸಮಂಜಸವಲ್ಲ. ಇದೆಲ್ಲಕ್ಕೂ ಮೇರಿರ್ತಕ್ಕಂತಹದ್ದು ಇನ್ನೂ ಮನೆ ಬಾಗಿಲಿಗೆ ಹಸಿವು ಅಂತ ಬರ್ತಕ್ಕಂಥವ್ರನ್ನ, ಅಥವಾ ಏನೋ ಈ ಮನೆಗೆ ಹೋದ್ರೆ ಒಂದು ಊಟ ಹಾಕ್ಬೋದೇನೋ ಅನ್ನೋಂಥ ಆಲೋಚನೆ ಇಟ್ಟು ಬರ್ತಕ್ಕಂಥವ್ರನ್ನ ಒಂದು ಕಬ್ಬಿಣದ ಸಲಾಕೆಯೋ ಅಥವಾ ನಿಮ್ಮ ಕಾಲಿನ ಹೆಬ್ಬೆರಳೋ ಅಥವಾ ನೀವು ಕೂತ್ಕೊಂಡು ಅವ್ರ ಮುಂದೆ ಒಂದು ಕಡ್ಡಿ ತಗೊಂಡು ನೆಲವನ್ನು ಗೀಚುವಂತಹದ್ದು, ಕೆಲವಷ್ಟು ಪ್ರಕ್ರಿಯೆಗಳನ್ನು ಕೆಲವಷ್ಟು ಜನ ಮಾಡ್ತಾರೆ. ಬಹುಶಃ ಈ ಪ್ರಕ್ರಿಯೆಗಳನ್ನು ಮಾಡುವವರಿಗೆ ಮಾತ್ರ ಇವತ್ತು ಅನ್ವಯಿಸುತ್ತೆ. ಆದರೆ ಈ ಒಂದು ಚರಿತ್ರೆ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣ ಈ ಮಾಸಕ್ಕಲ್ದಿರ ಮತ್ತೆ ಬೇರೆ ಮಾಸಕ್ಕಲ್ವಲ್ಲ. ಮನುಷ್ಯನಿಗೆ ಒಂದು ಪ್ರೇತ ಜನ್ಮ ಅಂತ ಬರುತ್ತೆ. ಆ ಪ್ರೇತ ಜನ್ಮ ಯಾವಾಗ ಬರುತ್ತೆ? ತಾನು ಮಾಡಿರ್ತಕ್ಕಂಥ ಕೆಲವಷ್ಟು ಕ್ಷಮಿಸಕ್ಕೆ ಆಗದಿರೇ ಇರತಕ್ಕಂಥ ಒಂದಷ್ಟು ದೋಷಗಳಿದೆಯಲ್ಲ, ಅದಕ್ಕೆ ಅಲ್ಲಿ ಬರುತ್ತಂತೆ. ಆ ಪ್ರೇತ ಜನ್ಮ ಅಂತ ಒಂದು ಸರ್ತಿ ಬಂದ್ರೆ ಅದನ್ನ ನಶಿಸಿ ಅದನ್ನು ದಾಟಿ ಮುಂದಕ್ಕೆ ನಡಿಬೇಕಾದ್ರೆ ಪುನಃ ಆ ವಂಶದಲ್ಲಿರ್ತಕ್ಕಂಥವರು ಏನಾದರೂ ಒಂದಿಷ್ಟು ದಾನ ಧರ್ಮ ಪೂಜಾನುಗಳನ್ನ ದಾನವನ್ನು ಅಥವಾ ಗೋಪ್ರಾರ್ಥನೆಯನ್ನು ಗೋಗ್ರಾಸವನ್ನ ಪ್ರತಿನಿತ್ಯ ಕೊಡಬೇಕು ಅಂತ ಹೇಳ್ತಾರೆ. ಪ್ರತಿನಿತ್ಯ ಗೋವನ್ನು ಸ್ಪರ್ಶಿಸಿ ನಮಸ್ಕರಿಸಿ ಅಂತ ಹೇಳ್ತಾರೆ. ಒಂದು ಗೋವು ಕಂಡ್ರೆ ಕನಿಷ್ಠ ಪಕ್ಷ 3 ಪ್ರದಕ್ಷಿಣೆಯನ್ನು ಮಾಡಿದ್ರೆ 300 ಮುಕ್ಕೋಟಿ ದೇವತೆಗಳನ್ನ ನೀವು ದರ್ಶನ ಮಾಡಿ ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ ಅಂತ ಹೇಳ್ತಾರೆ. ಹೀಗಿರಬೇಕಾದ್ರೆ ಗೋ ಸಂರಕ್ಷಣೆಯಲ್ಲಾಗ್ಲಿ, ಗೋ ಪ್ರದಕ್ಷಿಣೆಯಲ್ಲಾಗ್ಲಿ, ಗೋ ಸ್ಪರ್ಶದಲ್ಲಾಗ್ಲಿ ಅಂತಹ ಒಂದು ಶಕ್ತಿ ಅಲ್ಲಿದೆ. ಆದರೆ ಮಾನವ ಜನ್ಮ ಬಹಳ ದೊಡ್ಡದು. ಈ ಮಾನವ ಜನ್ಮ ದೊಡ್ಡದು ಅಂತ ದಾಸರು ಹೇಳುವಾಗ, ಇದೇ ಮಾನವ ಜನ್ಮ ಪ್ರೇತ ಜನ್ಮ ಆಗ್ಬಿಟ್ರೆ ತಾವೊಬ್ಬರು ನೋಡಬಹುದು. ಒಂದಷ್ಟು ಜನ ಆಡೋ ಮಾತು ಇದಾಗಿದೆ, ಏನು ಒಳ್ಳೆ ಪ್ರೇತ ಕಳೆ ಬಂತಲ್ಲ ಅಂತ ಹೇಳ್ತಾರೆ. ನಿನ್ನ ಮುಖ ನೋಡಿದ್ರೆ ಯಾಕೋ ಪ್ರೇತ ಕಳೆ ಬರ್ತಿದೆಯಪ್ಪ, ಇತ್ತೀಚೆಗೆ ನಿನ್ನ ಮುಖಲಕ್ಷಣ ಸರಿ ಹೋಗ್ತಾ ಇಲ್ಲ, ನಿನ್ನ ಕಣ್ಗಳು, ನಿನ್ನ ಕೆನ್ನೆ, ನಿನ್ನ ಕಣ್ಣು, ನಿನ್ನ ಮಾತು, ನಿನ್ನ ಹಲ್ಲು, ನೀನು ಊಟ ಮಾಡುವ ಶೈಲಿ, ನಿನ್ನ ನಡೆ ನಡವಳಿಕೆಗಳು, ನೀನು ನೋಡುವ ದೃಷ್ಟಿ, ಅಬ್ಬಾ ನಿಮ್ಮ ನೋಡಿದ್ರೆ ಭಯ ಆಗತ್ತೆ. ಈ ಹಿಂದೆಲ್ಲ ಚೆನ್ನಾಗಿರ್ತಕ್ಕಂತಹದ್ದು ಈಗ ನಿಮ್ಮಲ್ಲಿ ಆ ಒಂದು ವರ್ತನೆಗಳು ಬರ್ತಾ ಇದೆ ಅಂದ್ರೆ, ಕೆಲವರು ಗತಿಸಿದ ನಂತರ ಪ್ರೇತ ಆಗ್ತಾರಂತೆ, ಕೆಲವರು ಬದುಕಿರುವಾಗೆ ಪ್ರೇತವಾಗಿಬಿಡ್ತಾರಂತೆ. ನೋಡಿದ್ರೆ ಭಯ ಆಗುವಂಥದ್ದು ಮಾತು, ಆತನ ನಡೆ ನಡವಳಿಕೆಗಳು, ಕುಟುಂಬದಲ್ಲಿ ತನ್ನ ವರ್ತನೆ, ಇದೆಲ್ಲವೂ ಸಹಿತ ಗಾಬರಿ ಇಡ್ಸತ್ತಂತೆ. ಇದೆಲ್ಲ ಯಾಕೆ ಬರುತ್ತೆ? ನಾವು ಮಾಡುವಂತಹ ಒಂದಷ್ಟು ಕರ್ಮಫಲಗಳು. ಆ ಕರ್ಮಫಲಗಳು ನಮ್ಮ ಬೆನ್ನ ಹಿಂದೆ ಕೂತ್ಕೊಂಡು ನಮ್ಮನ್ನು ಆ ಥರ ಹೆಜ್ಜೆ ಹಾಕ್ಸತ್ತಂತೆ. ಆದರೆ ಇವತ್ತಿನ ಚರಿತ್ರೆ ಖಂಡಿತ ಬಹಳಷ್ಟು ಸೂಕ್ಷ್ಮತೆ ಇದೆ. ಕೂತ್ಕೊಳ್ಳಿ, ತಿಳಿಸ್ತೇನೆ. ಗುರುಜಿ, ಪ್ರೇತ ಜನ್ಮ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಚರಿತ್ರೆನ ಹೇಳ್ತಾರೆ. ಖಂಡಿತಮ್ಮ. ಮನುಷ್ಯನಿಗೆ ಪ್ರೇತ ಜನ್ಮ ಎಂಬತಕ್ಕಂಥದ್ದು ತನ್ನ ನಡೆ ನಡವಳಿಕೆಗಳಲ್ಲೇ ಭಗವಂತ ನಿಗದಿಪಡಿಸ್ತಾರಂತೆ. ಯಾರೇ ಆದರೂ ಸಹಿತ ಗತಿಸಿದ ಮೇಲೆ 13 ದಿನಗಳ ಕಾಲ 11 ದಿನಗಳ ಕಾಲ ಆ ಒಂದು ಆತ್ಮ ಆ ಪ್ರಾಂತ್ಯದಲ್ಲಿ ಸುತ್ತುತ್ತೆ ಅಂತ ಹೇಳ್ತಾರೆ. ಸತ್ಯ ಅದು. ಅದಕ್ಕೆ ಆ ಸಮಯದಲ್ಲಿ ನೋಡಿ, ಯಾರನ್ನ ಸತ್ತವರ ಕುಟುಂಬದಲ್ಲಿ ತುಂಬಾ ಹಾಹಾಕಾರ ಇರುತ್ತೆ. ಮನೆ ಮುಂದೆ ಹೆಣಾನ ಇಟ್ಕೊಂಡು ಹಸಿವಿನ ಬಾಧೆ ತಟ್ಕೊಳಕ್ಕಾಗ್ದಿರ ಮನೆಯೊಳಗೆ ಕೂತ್ಕೊಂಡು ಉಪ್ಪಿಟ್ಟು ತಿನ್ನೋದಿಲ್ವೇ? ಮೇಲಿಂದ ಮೇಲೆ ಕಾಫಿ ಯಾರು ತಂದುಕೊಟ್ರು ಸಹಿತ ಕಾಫಿ ಇಷ್ಟು ಸ್ವಲ್ಪ ಅಂತೇಳಿ ಒಂದು ಬಕೆಟ್ ಕಾಫಿ ಕುಡಿದು ಬಿಟ್ಟಿರ್ತೀವಿ. ಅಂದರೆ ಮನುಷ್ಯನಿಗೆ ಆಹಾಕಾರ ಅನ್ನೋದು ಅಲ್ಲಿ ಶುರುವಾಗುತ್ತೆ. ಸತ್ತ ಒಂದಷ್ಟು ಕ್ಷಣ ಮಾತ್ರ ಹೋಗಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ಚಿಂತನೆ, ಅದಾದ ನಂತರ ಈ ಹಳದ ಹೊಟ್ಟೆ ಬಗ್ಗೆ ಆಲೋಚನೆ. ಇದು ಒಂದು ಭಾಗ. ಆದರೆ ಮನುಷ್ಯ ತನ್ನ ನಡೆ ನಡವಳಿಕೆಗಳಲ್ಲಿ ತಾನು ಮಾಡುವಂತಹ ವ್ಯತ್ಯಾಸ, ಆಗುವಂತಹ ಅಚಾತುರ್ಯಗಳು, ತಾನು ಬದುಕಿರುವಾಗ ತಾನು ಮಾಡ್ತಾನಲ್ಲ, ಅಂದರೆ ಇಹದಲ್ಲಿದ್ದಾಗ ನಾವು ಮಾಡುವ ಪಾಪಕರ್ಮಗಳೇ ನಮ್ಮ ಪ್ರೇತ ಜನ್ಮಕ್ಕೆ ಸಿಗ್ತಕ್ಕಂಥದ್ದು, ಪ್ರೇತ ಜನ್ಮ ಆಗ್ತಕ್ಕಂಥದ್ದು. ಅದಕ್ಕೆ ಸಾಧ್ಯವಾದಷ್ಟು ನಮ್ಮ ನಡೆ ನಡವಳಿಕೆಗಳಲ್ಲಿ ನಾವು ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ನಡಿಬೇಕು ಅಂತ ಹಿರಿಯರು ಹೇಳ್ತಾರೆ. ಹಿರಿಯರ ಮಾತನ್ನು ನಾವು ಆಲಿಸಬೇಕು. ಹಿರಿಯರ ಮಾತನ್ನು ಯಾವತ್ತು ಆಲಿಸ್ದಿರ ಧಿಕ್ಕರಿಸಿ ನಾವು ನಡಿತೀವಿ, ಆಗ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಹಾಗೆ ಆ ಒಂದು ವಿಶೇಷವಾಗಿರತಕ್ಕಂಥ, ಅಂದರೆ ಮನುಷ್ಯನಿಗೆ ಪ್ರೇತ ಜನ್ಮದಿಂದ ಮುಕ್ತಿ ಸಿಗಲಿಕ್ಕೆ ಅಥವಾ ಪ್ರೇತ ಜನ್ಮ ಬರ್ದಿರ ನೋಡ್ಕೊಳ್ಳಿಕ್ಕೆ ತಾನು ಏನು ಮಾಡಬೇಕು, ತಾನು ಇಹದಲ್ಲಿ ಹೇಗಿರಬೇಕು, ಆ ಒಂದಷ್ಟು ಧರ್ಮ ಸೂಕ್ಷ್ಮಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಇವತ್ತಿನ ಪಂಚಾಂಗ ಶ್ರವಣವನ್ನು ಫಸ್ಟ್ ನೋಡೋಣ. ಭಗವತಿ ಶ್ರೀ ರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತ ವಿಕ್ರಮಃ ಸಂಕರ್ಷಣ ನಿವೃದ್ಧಶ್ಚ ಶೇಷಾದ್ರಿಪತಿರೇವ ಚ. ಶ್ರೀ ಮಹಾವಿಷ್ಣುವೇ ನಮಃ. ಶ್ರೀ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣಪಕ್ಷ 29/9/2021. ಚೆನ್ನಾಗಿದೆ. 29/9/2021 ಬುಧವಾರ, ಅಷ್ಟಮಿ, ಆರಿದ್ರಾ ನಕ್ಷತ್ರ. ಆರಿದ್ರಾ ನಕ್ಷತ್ರವು ಸಹಿತ ಬಹಳ ವಿಶೇಷವಾಗಿರತಕ್ಕಂಥದ್ದು.
ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನವೂ ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಹಾಕುವ ಹೆಜ್ಜೆಯಲ್ಲಿ ವ್ಯತ್ಯಾಸ ಕಂಡಾಗ ಮನುಷ್ಯ ತಾನು ಮಾಡುವಂತಹ ತಪ್ಪುಗಳನ್ನು ಅರ್ಥಕೊಂಡು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾದ ಮೇಲೆ ಅವತ್ತಿಗೆ ಅದು ಕ್ಷಮೆ ಯಾಚಿಸಿಬಿಟ್ಟು ಮಾರನೇ ದಿವಸ ತನ್ನ ಜೀವನ ಸರಿಪಡಿಸ್ಕೊಳ್ಬೇಕು. ಆದರೆ ಅದನ್ನು ನಾವು ಮಾಡೋದಿಲ್ಲ. ಯಾವಾಗ ಆ ತಪ್ಪುಗಳನ್ನು ಸರಿಪಡಿಸ್ಕೊಳ್ದಿರ ಅದನ್ನೇ ಸಾಬೀತುಪಡಿಸ್ಕೊಂಡು ಹೋಗ್ತೀವಲ್ಲ, ಒಂದು ಸುಳ್ಳನ್ನು ಮುಚ್ಚಕ್ಕೆ ಹೋಗಿ 16 ಸುಳ್ಳುಗಳನ್ನು ಹೇಳ್ತೀವಲ್ಲ, ಅಲ್ಲಿ ಪ್ರೇತ ಜನ್ಮ ಬರುತ್ತೆ. ಮನುಷ್ಯ ಹಸಿವಿನಿಂದ ಬಂದಾಗ ಕನಿಷ್ಠ ಪಕ್ಷ ಒಂದಷ್ಟು ಮಾನವೀಯತೆಯನ್ನು ಅರ್ಥ ಮಾಡಿಕೊಂಡು ಬಂದಂತಹ ಅತಿಥಿ ಅಭ್ಯಾಗತರಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸದಿರ ಅವ್ರನ್ನ ಬರೀ ಹೊಟ್ಟೆಯಲ್ಲಿ ಕಳಿಸ್ತೀವಲ್ಲ, ಅಲ್ಲಿ ಪ್ರೇತ ಜನ್ಮ ಬರುತ್ತೆ. ಮನೆಯಲ್ಲಿ ನಮಗೆ ಮಾತ್ರ ಬಿಸಿ ಅಡಿಗೆ ಇರಬೇಕು, ನಮಗೆ ಮಾತ್ರ ಬಿಸಿ ಅನ್ನ ಇರಬೇಕು, ಬಂದವರಿಗೆ ತಂಗಳನ್ನವೋ ಅಥವಾ ಬೆಳಿಗ್ಗೆ ಮಾಡಿರ್ತಕ್ಕಂಥದ್ದು, ಅನ್ನ ಸೀದ್ ಹೋಗಿರ್ತಕ್ಕಂಥದ್ದು ಅಥವಾ ಪಾತ್ರೆಯಲ್ಲಿ ಮಿಕ್ಕಿರ್ತಕ್ಕಂಥದ್ದು, ಅನ್ನ ಮುದ್ದೆಯಾಗಿ ತಳಗಡೆ ಉಳಿದಿರ್ತಕ್ಕಂತಹ ಅನ್ನವೋ ಆ ಅನ್ನವನ್ನೇ ಪುಡಿ ಮಾಡಿ ಮತ್ತೊಮ್ಮೆ ಬಿಸಿ ಮಾಡಿ ನಮಗೆ ಮಾತ್ರ ಪ್ರತ್ಯೇಕವಾಗಿ ಇಟ್ಕೊಂಡು ಅವರಿಗೆ ಆ ಅನ್ನವನ್ನು ಬಡಿಸುವಂಥದ್ದಿದೆಯಲ್ಲ. ಸರ್ತಿ ಸಾಲಲ್ಲಿ ಕೂತ್ಕೊಂಡಾಗ ನಮಗೆ ಪ್ರತ್ಯೇಕವಾದ ಅನ್ನವನ್ನು ಬಡಿಸಿ ಮತ್ತೊಬ್ಬರಿಗೆ ಇನ್ನೊಂದು ಅನ್ನವನ್ನು ಬಡಿಸಿದ್ರೆ ಅಲ್ಲಿ ಪ್ರೇತ ಜನ್ಮ ಬರುತ್ತೆ. ತಾಯಂದರಿಗೆ, ಹೆಣ್ಣು ಮಕ್ಕಳು ನೀವೀ ತಪ್ಪು ಮಾಡಬೇಡಿ. ಯಾಕೆಂದ್ರೆ ದುಡಿದು ತರ್ತಕ್ಕಂತಹ ಅವರಿಗೆ ನಾವು ಹೆಚ್ಚು ಆದ್ಯತೆ ಕೊಡಬೇಕು ಎಂಬತಕ್ಕಂತಹದ್ದು ಹೆಣ್ಣು ಮಕ್ಕಳ ಅಭಿಮತ. ಎಷ್ಟೋ ಕುಟುಂಬಗಳಲ್ಲಿ ಇವತ್ತಿಗೂ ಸಹಿತ ತಾಯಂದರು ಹೆಣ್ಣು ಮಕ್ಕಳು ನಾವೇನ್ ಮಾಡ್ತೀರಿ, ಗಂಡನಿಗೆ ಬಿಸಿಯಾಗಿರ್ತಕ್ಕಂಥ ಅನ್ನ ಮಾಡಿ ಮಕ್ಕಳಿಗೂ ಸಹಿತ ತಂಗಳನ್ನ ಹಾಕಿರ್ತೀರಿ. ಅದು ತಪ್ಪಲ್ಲ. ಆದರೆ ನಮ್ಮ ಕುಟುಂಬದವರಿಗೆ ನಾವು ಆ ಥರ ಬಿಸಿಯನ್ನ ಅಥವಾ ನೀವು ಮಿಕ್ಕಿರ್ತಕ್ಕಂಥದ್ದು ಬೆಳಗಿನ ಅನ್ನವೋ ಮಧ್ಯಾಹ್ನದ ಅನ್ನವೋ ಅದನ್ನು ನೀವು ಮನೆಯಲ್ಲಿರ್ತಕ್ಕಂಥವ್ರು ಅನ್ನದಗಳ ಮೇಲೆ ಬಹಳ ಬೆಲೆ ಇದೆ. ಯಾಕೆಂದ್ರೆ ಒಂದಗಳ ಅನ್ನ ಬೆಳಿಬೇಕಾದ್ರೆ ಒಂದಗಳ ಅನ್ನಕ್ಕೂ ಸಹಿತ ಒಬ್ಬ ರೈತ ಅಕ್ಕಿಯನ್ನು ಬೆಳಿಬೇಕಾದ್ರೆ ಬಹಳ ಕಷ್ಟ ಇದೆ. ರೈತ ಬೆಳೆದಂತ ಬೆಳೆ ಕಷ್ಟ ಇದೆ. ಅದನ್ನು ಸಂಪಾದನೆ ಮಾಡತಕ್ಕಂತಹ ನಿಮ್ಮ ಯಜಮಾನರು, ನಿಮ್ಮ ಮನೆಯ ಪತಿದೇವರು ಅಥವಾ ನಿಮ್ಮ ತಂದೆ ಯಾರು ಮನೆಗೆ ಹಣವನ್ನು ಅಕ್ಕಿಯನ್ನು ತರ್ತಿರ್ತಾರಲ್ಲ, ನಿಮ್ಮ ಮನೆಗೆ ದುಡಿದು ತಂದು ಹಾಕ್ತಾರಲ್ಲ, ನಮ್ಮೆಲ್ಲರೂ ಊಟಕ್ಕಾಗಿ ದುಡಿತಿರ್ತಾರಲ್ಲ, ಅವರ ಶ್ರಮ ಇನ್ನೂ ದೊಡ್ಡದಾಗಿದೆ. ಆದರೆ ಮಾಡುವ ಕೈಗಳು ಅಂದ್ರೆ ನಿಮ್ಮ ಕೈಗಳು ಎಷ್ಟು ಬೇಕೋ ಅಷ್ಟನ್ನೇ ಮಾಡಿ, ಆ ಕಾಲಕ್ಕೆ ಎಷ್ಟು ಬೇಕೋ ಅಷ್ಟೇ ಬಿಸಿ ಪದಾರ್ಥ ಮಾಡಿಕೊಡಿ. ಅದನ್ನು ಹೊರತುಪಡಿಸಿ ಲೆಕ್ಕವಿಲ್ಲದಂತ ರೀತಿ ಮಾಡಿ ಚೆಲ್ಲೋದು ಸಮಂಜಸ ಅಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ದು ಬಹಳ ವಿಭಿನ್ನವಾಗಿದೆ, ವಿಶೇಷವಾಗಿದೆ. ಒಂದೊಂದು ಪಾರ್ಟ್ ತೆಗೆದಿಟ್ರೆ ಇಲ್ಲಿ ತಪ್ಪು ಯಾರ್ದು, ಯಾರು ತಪ್ಪು ಮಾಡ್ತಿದ್ದೀವಿ, ನಮ್ಮ ತಪ್ಪನ್ನು ಎಲ್ಲಿ ಸರಿಪಡಿಸ್ಕೋಬೇಕು ಅದೆಲ್ಲರೂ ಚಿಂತನೆ ಮಾಡಬೇಕು. ಹೀಗೆ ಹಿಂದೆ ಈ ಒಂದು ಚಿಕ್ಕದಾದಂತಹ ಒಂದು ಅನುಷ್ಠಾನದ ಕಥೆ ಏನಪ್ಪಾ ಅಂದ್ರೆ, ಒಬ್ಬ ಋತ್ವಿಜ ಅಥವಾ ಒಬ್ಬ ವಿಪ್ರ, ಒಬ್ಬ ಬ್ರಾಹ್ಮಣ ಅಥವಾ ಒಬ್ಬ ವ್ಯಕ್ತಿ, ನಾವು ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಇಲ್ಲಿ ಪ್ರತಿಬಿಂಬಿಸ್ತಾ ಇರತಕ್ಕಂಥದ್ದಲ್ಲ. ಆದರೆ ಈ ಚರಿತ್ರೆ ಮುಂದೆ ಹೋಗ್ಬೇಕಾದ್ರೆ ಇಲ್ಲೊಬ್ಬ ವ್ಯಕ್ತಿ ಪಾತ್ರಧಾರಿ ಬೇಕು. ಅದಕ್ಕಾಗಿ ಒಬ್ಬ ವ್ಯಕ್ತಿ ಅಂತಷ್ಟೇ ನಾನು ತೋರಿಸ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ತಾನು ತನ್ನ ಪ್ರತಿನಿತ್ಯದ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡ್ತಿದ್ದ. ತನ್ನ ಕುಟುಂಬದ ತನ್ನ ಅರ್ಧಾಂಗಿ ಸಹಿತ ತಾನು ಮಾಡುವಂತಹದ್ದು ತನ್ನ ನಿತ್ಯ ಅನುಷ್ಠಾನ, ನಿತ್ಯ ಪೂಜಾ ಕೈಂಕರ್ಯ, ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸ್ತಕ್ಕಂಥದ್ದು, ಸ್ವಾಗತಿಸ್ತಕ್ಕಂಥದ್ದು, ಕಷ್ಟನೂ ಸುಖನ ಮನೆಯಲ್ಲಿ ಎಷ್ಟು ಅಡಿಗೆ ಇದ್ರೆ ಅದನ್ನು 4 ಜನಕ್ಕೆ ಹಂಚಿ ಊಟ ಮಾಡತಕ್ಕಂಥದ್ದು, ಹಾಗೆ ಬಂದಂತ ಅತಿಥಿ ಅಭ್ಯಾಗತರನ್ನ ಹಸನ್ಮುಖಿಯಾಗಿ ನಗನಗ್ತಾ ಮಾತಾಡ್ತಕ್ಕಂಥದ್ದು, ಹಾಗೆ ಯಾರೊಬ್ಬರು ಕಷ್ಟ ಅಂತ ಹೇಳ್ಕೊಂಡ್ ಬಂದಾಗ ಅವ್ರನ್ನ ಕರೆದು ತಮ್ಮ 10 ನಿಮಿಷ ಸಮಾಧಾನ ಕೊಡಿಸ್ಕೊಂಡು ನಿಮ್ಮ ಕಷ್ಟ ಏನು, ನಿಮ್ಮ ಸಮಸ್ಯೆ ಏನು ಅಂತ ಕೇಳಿ ಆಲಿಸ್ತಕ್ಕಂಥದ್ದು, ಹಾಗೆ ಬಂದಂತಹ ವ್ಯಕ್ತಿಗಳನ್ನು ಹಸನ್ಮುಖಿಯಾಗಿ ನಗನಗ್ತಾ ಮಾತಾಡಿಸ್ತಕ್ಕಂಥದ್ದು, ಇಲ್ಲಿ ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ, ಮಾಡಿರ್ತಕ್ಕಂಥ ಪದಾರ್ಥ ಪ್ರತ್ಯೇಕವಾಗಿ ಇಲ್ದಿರ ಎಲ್ಲರಿಗೂ ಸರಿಸಮಾನವಾಗಿ ಹಂಚುವಂತಹದ್ದು. ಎರಡನೇದು, ಹಸನ್ಮುಖಿಯಾಗಿ ನಗನಗ್ತಾ ಮಾತಾಡ್ತಕ್ಕಂಥದ್ದು. ಮೂರನೇದು, ಮುಖ ಗಂಟು ಹಾಕೊಳ್ದಿರ ಬಂದಂತಹ ಅವರನ್ನ ಸ್ವಾಗತಿಸ್ತಕ್ಕಂಥದ್ದು. ನಾಲ್ಕನೇದು, ಬಂದಾಗ ಅತಿಥಿಗಳು ಯಾಕನ್ನ ಬಂದ್ರೋ ಅಂತ ಹೇಳಿ ಕೆಲವ್ರ ಮನೆಗೆ ವರ್ತನೆ ಮಾಡ್ತಾರಲ್ಲ, ನೋಡಿದ್ರೆ ಕೆಲವ್ರ ಮನೆಗಳಲ್ಲಿ ನೀವು ಹೋದಾಗ ನಿಮಗೆ ಅನುಭವ ಆಗಿರ್ಬೋದೇನೋ. ಯಾರಾದ್ರೂ ಮನೆಗೆ ಹೋದ್ರೆ ಅಯ್ಯೋ ಯಾಕನ್ನ ಬಂದ್ರಪ್ಪ ಅನ್ನೋ ತರ ಅವ್ರ ಮುಖ ಮಾಡ್ತಾರ, ಎಕ್ಸ್ಪ್ರೆಷನ್ಸ್ ಇರುತ್ತಲ್ಲ, ಅಬ್ಬಬ್ಬಾ ಅದು ತಡಿಲಿಕ್ಕಾಗಲ್ಲ. ಆದ್ರೂ ನಮ್ಮ ಹಣೆ ಬಾರ ಹೋದ ಕೆಲಸ ಆಗ್ಲೇಬೇಕಲ್ಲ, ಅವಾಗ ನಾವು ನಿಂತ್ಕೊಳ್ತೀವಿ, ಅವ್ರ ಆ ಮುಖ ವಕ್ರವಾಗಿ ಮಾಡ್ಕೊಂಡು ಒಳಗಡೆ ಹೊರಟೋಗ್ತಾರೆ. ಅದು ಇನ್ನಿದು. ಐದನೇದು ಏನಪ್ಪಾ ಅಂದ್ರೆ, ಬಂದಂತಹ ಅವ್ರನ್ನ ಪ್ರತ್ಯೇಕವಾಗಿ ಕಂಡು ಅವ್ರನ್ನೆಲ್ಲೋ ಒಂದು ಮೂಲೆ ಕೂಡಿಸಿ ತಮ್ಮ ಪಾಡಕ್ಕೆ ತಾವು ಇನ್ನೊಂದು ಕೆಲಸದಲ್ಲಿ ನಿರತರಾಗ್ತಕ್ಕಂಥದ್ದು. ಈ ಪ್ರಕಾರ ಈ 5 ಭಾಗಗಳು ಒಬ್ಬ ವ್ಯಕ್ತಿಯಲ್ಲಿ ನಡೆಯುವಂತಹದ್ದೇ. ಈ 5 ಮುಖಗಳು ಒಬ್ಬ ವ್ಯಕ್ತಿಗೆ ಇರ್ತಕ್ಕಂಥದ್ದೇ. ಈ 5 ಮುಖಗಳಿಂದ ಬರ್ತಕ್ಕಂಥದ್ದೇ ಈ ಪ್ರೇತ ಜನ್ಮ. ಆದರೆ ಈ 5 ಮುಖಗಳಿಗೂ ಸಂಬಂಧಪಟ್ಟಂಗೆ 5 ಜನ ಪ್ರೇತಾತ್ಮರು ಒಬ್ಬನಿಗೆ ಹೇಳುವಂತಹ ಒಂದು ಮಾತಿದೆ. ಆ ಮಾತೇನು, ಅದು ಹೇಗಿರುತ್ತೆ, ಕೂತ್ಕೊಳ್ಳಿ ನಾನು ತಿಳಿಸ್ತೀನಿ. ಇದು ಪಿತೃಪಕ್ಷದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಮತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಜರು ತಿಳಿಸ್ತಾ ಇದ್ರು, ನಮ್ಮಲ್ಲಿ ಅಂದ್ರೆ ಒಬ್ಬ ಮನುಷ್ಯನಲ್ಲಿ ಹೇಗೆ ಅವನ ಅವಗುಣಗಳಿಂದ ಪ್ರೇತ ಜನ್ಮದ ಹುಟ್ಟಾಗುತ್ತೆ ಅಂತ. ಬನ್ನಿ, ಆಗಿದ್ರೆ ಮತ್ತೆ ಮುಂದುವರಿಸೋಣ ಗುರುಜಿ. ಖಂಡಿತಮ್ಮ. ಪ್ರೇತ ಜನ್ಮಕ್ಕೆ ಕಾರಣ ಯಾರು ಅಂದ್ರೆ ಅದು ನಾವೇ ಆಗ್ತೀವಿ. ನಮ್ಮೊಳಗಿರ್ತಕ್ಕಂಥ ನಮಗೆ ಗೊತ್ತು ನಾವು ತಪ್ಪು ಮಾಡ್ತಿದ್ದೀವಿ ಅಂತ. ಈ ತಪ್ಪಿನಿಂದಲೇ ಈ ಪನಿಷ್ಮೆಂಟ್ ಅಂತಲೂ ನಮಗೆ ಗೊತ್ತು.
ಆದರೂ ಸಹಿತ ಆ ತಪ್ಪನ್ನು ಸಮರ್ಥಿಸ್ಕೊಳ್ತೀವಲ್ಲ, ನಾನು ಮಾಡ್ತಿರೋದೇ ಸರಿ ಅಂತ ನಾವು ನಡೀತೀವಲ್ಲ, ಅದರಿಂದ ನಾವು ಪ್ರೇತ ಜನ್ಮಕ್ಕೆ ದಾರಿ ಆಗ್ತೀವಿ. ಆದರೆ ಒಮ್ಮೆ ಪ್ರೇತ ಜನ್ಮ ಆದಮೇಲೆ ಆಗ ಅನುಭವಿಸೋ ನೋವಿದೆಯಲ್ಲ, ಬಹುಶಃ ನಮಗೆ ಅದರ ಅನುಭವ ಇರೋದಿಲ್ಲ, ಯಾರಿಗೂ ಅದರ ಅನುಭವ ಇರೋದಿಲ್ಲ. ಅದು ಅನುಭವಿಸೋದಷ್ಟೇ. ಅನುಭವಿಸೋದಕ್ಕೆ ನಾಳೆ ಹೀಗಾಗಬಾರ್ದು ಅಂದರೆ ಇವತ್ತು ನಾವು ಎಚ್ಚೆತ್ಕೊಂಡ್ರೆ ಅದು ಸರಿ ಅಂತ ಹೇಳುತ್ತೆ. ಇದು ನನ್ನೊಬ್ಬನ ಅಭಿಮತ ಅಲ್ಲ, ನನ್ನೊಬ್ಬನ ಹೇಳುವಂಥ ಮಾತಲ್ಲ, ಧರ್ಮಶಾಸ್ತ್ರ ಹೇಳೋ ಮಾತು, ಜೊತೆಗೆ ತಿಳಿದಿರ್ತಕ್ಕಂಥ ಜ್ಞಾನಿಗಳು ಹೇಳ್ತಕ್ಕಂಥ ಮಾತು. ಇದು ಸಾಕಷ್ಟು ಗ್ರಂಥಗಳಲ್ಲಿ ಉಲ್ಲೇಖ ಇರತಕ್ಕಂಥದ್ದು. ಅದರಲ್ಲೂ ಪದ್ಮಪುರಾಣ ಎಂಬತಕ್ಕಂಥ ಮಹಾ ದೊಡ್ಡದಾದಂಥ ಒಂದು ಪುರಾಣ, ಅದು ಪದ್ಮಪುರಾಣ. ಆ ಪದ್ಮಪುರಾಣದಲ್ಲಿ ಇದರ ಬಗ್ಗೆ ಬಹಳಷ್ಟು ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ. ಅದರಿಂದ ಮನುಷ್ಯ ತಾನು ಹೇಗೆ ನಡ್ಕೊಳ್ಬೇಕು, ಒಂದು ಜನರಲ್ ಆಗಿ ಒಂದು ಚಿಂತನೆ ಮಾಡೋಣ. ನಾವು ನಮ್ಮನೇಲಿ ಇಂಥ ತಪ್ಪುಗಳನ್ನು ನಾವು ಮಾಡ್ತಿರ್ತೀವಿ, ಇದನ್ನ ಇನ್ನೊಬ್ಬರ ಮನೆಗೆ ನಾವು ಹೋದಾಗ ಅವ್ರ ಮನೇಲಿ ಇದನ್ನೇ ನಮಗೆ ಮಾಡಿದ್ರೆ ಪರಿಸ್ಥಿತಿ ಏನು ಯೋಚನೆ ಮಾಡಿ. ಇನ್ನೊಬ್ಬರು ಮನೆ ಬಾಗಿಲು ಹೊರಟ ತಕ್ಷಣ ಅವರು ಬಾಗಿಲು ಅರ್ಧ ತೆಗೆದು ಮುಖ ನೋಡಿ ಪಟ್ಟಂತ ಬಾಗಿಲು ಹಾಕಿ ನಿಂತ್ಕೊಳ್ಳಿ ಬರ್ತಾರೆ ಮನೆಯವರು ಅಂತಲೋ, ಅಥವಾ ಇನ್ನೇನೋ ಮಾಮೂಲಿ ಮಾತಾಡೋಣ ಅಂತನೋ ಈ ತರ ಮಾಡಿಬಿಟ್ರೆ ಆ ಕ್ಷಣ ನಿಮ್ಮ ಪರಿಸ್ಥಿತಿ ಏನು? ಇನ್ನು ಮನೆಯೊಳಗೆ ಬಂದ ತಕ್ಷಣ ಅವ್ರನ್ನ ಕೂತ್ಕೊಳ್ಳಿ ಅಂತ ಹೇಳುವಂತ ಸೌಧನ್ಯತೆ, ಆ ಒಂದು ಮನಸ್ಥಿತಿ ಇಲ್ದಿರ ನಿಲ್ಲಿಸಿ ಮಾತಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಹೇಗಿರುತ್ತೆ ಯೋಚನೆ ಮಾಡಿ. ಮಧ್ಯಾಹ್ನ ಒಳ್ಳೆ ಊಟ ಟೈಮು, ದೂರಭಾರದಿಂದ ಬಂದಿರ್ತಾರೆ, ಯಾರು ಯಾರ ಮನೆಗೂ ಅನ್ನ ಕಾಣದಿರ ಬರೋದಿಲ್ಲ, ಅಥವಾ ಅವ್ರಿಗೆ ಅನ್ನದ ಗತಿ ಇಲ್ದಿರ ಬರತಕ್ಕಂಥದ್ದಲ್ಲ. ಆ ಬಂದಂತ ಅತಿಥಿ ಅಭ್ಯಾಗತರಿಗೆ ಕನಿಷ್ಠ ಪಕ್ಷ ಸೌಜನ್ಯತೆ, ಒಂದಿಷ್ಟು ಅನ್ನವನ್ನು ಊಟ ಮಾಡ್ತೀರಾ, ಊಟ ಮಾಡ್ತೀರಾ, ಊಟ ಮಾಡಿ ಅಂತ ಹೇಳುವಂತ ಒಂದು ಮಾತು ಬರೆದಿದ್ರೆ ಯೋಚನೆ ಮಾಡಿ ಹೇಗಿರುತ್ತೆ. ನಾವು ತಪ್ಪುಗಳನ್ನ ಎಲ್ಲಿ ನಾವು ಮಾಡ್ತಿದ್ದೀವಿ, ಅದೇ ತಪ್ಪು ನಾಳೆ ನಮಗಾದ್ರೆ ಅಥವಾ ನಾವೇ ಅದನ್ನು ನಡೆಸ್ಕೊಂಡು ಅದರಿಂದ ಪನಿಷ್ಮೆಂಟ್ ಆದರೆ ಇದಕ್ಕೆ ಪ್ರೇತ ಜನ್ಮ ಬರ್ತಕ್ಕಂಥದ್ದು. ಆದರೆ ಇದರ ಚರಿತ್ರೆ ತುಂಬಾ ಚೆನ್ನಾಗಿದೆ. ಮನುಷ್ಯ ಇಂತಹ ಚರಿತ್ರೆಗಳಲ್ಲಿ ಸ್ವಲ್ಪ ಕಿವಿಯನ್ನು ಆಲಿಸಿದ್ರೆ ಕನಿಷ್ಠ ಪಕ್ಷ ನಾವು ಹಾಕುವ ಹೆಜ್ಜೆನಲ್ಲಿ ಇಂಥ ತಪ್ಪುಗಳನ್ನು ಮಾಡೋದಿಲ್ಲ. ಆದಷ್ಟು ತಪ್ಪನ್ನು ಸರಿತಿದ್ದುಕೋಬೇಕು. ಮನುಷ್ಯ ಕಲಿತಷ್ಟು ಇದೆ ನೋಡಿ. ಸೂರ್ಯ ಚಂದ್ರರು ಪ್ರತಿನಿತ್ಯದ ಕಾಯಕವನ್ನ ಬಹಳ ಶ್ರದ್ಧೆಯಿಂದ ಮಾಡುತ್ತಿದ್ದಾರೆ. ಬೆಳಗಾಗುತ್ತೆ, ಸೂರ್ಯ ಬೆಳಗ್ಗೆ ಬರ್ತಾನಾತ, ಸಂಜೆ ಸೂರ್ಯಾಸ್ತಮ ಕಾಲ ಹೊರಡುವಾಗ ನೆಮ್ಮದಿಯುತವಾಗಿ ಹೊರಡ್ತಾನೆ. ಅದಾದ ನಂತರ ತಂಪನ್ನು ಕೊಡಲಿಕ್ಕೆ ಚಂದ್ರ ಬರ್ತಾನೆ, ತಂಪನ್ನ ಕೊಡ್ತಾನೆ, ಮನಸ್ಸಿಗೆ ಮೃದವನ್ನು ಕೊಡ್ತಾನೆ, ಆನಂದವನ್ನು ಕೊಡ್ತಾನೆ, ಸಮಾಧಾನವನ್ನು ಕೊಡ್ತಾನೆ, ತೃಪ್ತಿಕರವಾದಂಥ ನೋಡಿ. ಬೆಳಗ್ಗೆಯಿಂದ ಶ್ರಮಿಸಿರ್ತೀರಿ, ಸಾಯಂಕಾಲ 6ರಿಂದ ಅಥವಾ 8 ಗಂಟೆ ತನಕ 1-2 ಗಂಟೆಗಳ ಕಾಲ ಎಲ್ಲ ನನ್ನ ಒಂಥರ ಒಳ್ಳೆ ಪ್ರದೇಶದಲ್ಲಿ ತಣ್ಣನೆ ಗಾಳಿ, ಆ ಒಂದು ಚೇರ್ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಅದರ ಆನಂದವೇ ಬೇರೆ. ನಿಮಗೊಂದು ಕೋಟಿ ತಂದಿಟ್ಟರು ಸಹಿತ ಆ ಆನಂದ ಸಿಕ್ಕೋದಿಲ್ಲ, ಆದರೆ ಆ ಆನಂದವನ್ನು ಆ ಕ್ಷಣ ಅಲ್ಲಿ ಕಳಿತೀರಿ ನೀವು. ಇದು ಈ ಪ್ರಕೃತಿ ಮಾತೆ ಕೊಡ್ತಿದ್ದಾಳೆ. ಪ್ರಕೃತಿಯಿಂದ ಸಿಗ್ತಕ್ಕಂಥದ್ದು, ಸೂರ್ಯ ಚಂದ್ರರಿಂದ ಸಿಗ್ತಕ್ಕಂಥದ್ದು, ಜೊತೆಗೆ ಆ ಸುಖ ಸಂತೋಷ ಸಿಗ್ಲಿಕ್ಕೆ ಕಾರಣ ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿ. ಆದರೆ ತಂದೆ ತಾಯಿನೇ ಮೂಲೆ ಗುಂಪು ಮಾಡೋ ಜನನೂ ಇದ್ದೀವಲ್ಲ ನಾವು, ಅವ್ರನ್ನ ಸರಿಯಾಗಿ ಗಮನಿಸದಿರ ಇದ್ದೀವಲ್ಲ, ಕನಿಷ್ಠ ಪಕ್ಷ ಅವರ ಪಿತೃ ಋಣಗಳನ್ನು ತೀರಿಸಲಿಕ್ಕೆ ಆಗದಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಲ್ಲ, ಅದನ್ನು ಯೋಚನೆ ಮಾಡಬೇಕು. ಇವತ್ತು ನಾವೇನು ಮಾಡ್ತೀವೋ, ಇವತ್ತು ನಾವು ಹೇಗೆ ನಮ್ಮ ಹಿರಿಯರನ್ನ ಗೌರವಿಸ್ದಿರ ಅವರು ಗತಿಸಿರ್ತಕ್ಕಂಥವ್ರಿಗೆ ಪಿಂಡ ಪ್ರಧಾನವಾಗಲಿ, ಶ್ರಾದ್ದ ಕರ್ಮಾದಿಗಳಾಗಲಿ ಅಥವಾ ತಿಲತರ್ಪಣವನ್ನಾಗಲಿ ನಾವು ಕೊಡದಿರ ನಾವು ನಡೆದಿದ್ದೆ ಆದರೆ ನಾಳೆ ನಮ್ಮ ಮುಂದಿನ ಬದುಕು ನಮ್ದು ಅಷ್ಟೇನೆ. ನಾವಾದರೂ ಅಟ್ಲೀಸ್ಟ್ ಹೇಳಬೇಕಾದ್ರೆ ಕನಿಷ್ಠ ಪಕ್ಷ ಆ ಮಾಸ, ಅವರು ಗತಿಸಿರ್ತಕ್ಕಂಥ ಮಾಸ ಅಥವಾ ಆ ದಿನಾಂಕ, ವರ್ಷದಲ್ಲಿ ಯಾವ ಡೇಟ್ ಬರುತ್ತೆ ಅದನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಅವತ್ತಿನ ದಿವಸ ಶ್ರಾದ್ದ ಕರ್ಮಾದಿಗಳನ್ನು ಮಾಡಬೇಕು. ಅಥವಾ ಪಕ್ಷ ಮಾಸ ಬಂದಿದೆ, ಈ 15 ದಿವಸ ಕೃಷ್ಣ ಪಕ್ಷ ಇದೆ, 15 ದಿವಸದಲ್ಲಿ ಒಂದು ದಿವಸ ನಮ್ಮ ತಂದೆಗೋ ತಾಯಿಗೋ ಅಥವಾ ಅಜ್ಜಿ ತಾತಂದ್ರನ್ನು ಜ್ಞಾಪಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ನಮಗಿದೆ. ಮುಂದಿನ ಪೀಳಿಗೆ ಅಂತ ಒಂದು ಇದೆಯಲ್ಲ, ನಿಮ್ಮ ಮಕ್ಕಳು ಮರಿಮಕ್ಕಳು, ಅವರ ಪರಿಸ್ಥಿತಿ ಯೋಚನೆ ಮಾಡಿ. ನಾವೇ ಈಗಾಗಲೇ ಅರ್ಧ ಮುಕ್ಕಾಲನ್ನು ಬಿಟ್ಬಿಟ್ಟಿದ್ದೀವಿ. ಅದರ ಕ್ರಮ ನಮ್ಮ ಹಿಂದಿನವರು ಏನ್ ಮಾಡ್ತಿದ್ರೋ ಅದನ್ನ ನಾವು ಗೊತ್ತಿಲ್ಲದವ್ರ ತರ ಪಕ್ಕದಲ್ಲಿ ತಿರ್ಕೊಳ್ತಾ ಇದ್ದೀವಿ. ಎಷ್ಟೋ ಜನ ಮನೆಗಳಲ್ಲಿ ಇವತ್ತಿನ ದಿವಸ ಮನೇಲಿ ಹಿರಿಯರಿಗೆ ಧೂಪ ಹಾಕುವಂಥದ್ದು ಅಥವಾ ಅವರನ್ನು ನೆನಪಿಸ್ಕೊಳ್ತಕ್ಕಂಥದ್ದು, ಶ್ರಾದ್ದ ಕರ್ಮಾದಿಗಳು ಮಾಡಿದ್ರೆ ಮನೆಗೆ ಸೊಸೆ ಬರ್ತಿದ್ದಾಳ, ನಿಮ್ಮ ಮಗ ಆ ಕ್ಷಣಕ್ಕೆ ಬಂದು ಸೇರ್ತಾ ಇದ್ದಾನ, ಮನೆಯಲ್ಲಿ ಶ್ರಾದ್ದ ಕರ್ಮ ಆಗ್ತಾ ಇದೆ, ಇವತ್ತು ನಮ್ಮ ಮನೇಲಿ ತಿಥಿ ಮಾಡ್ತಿದ್ದಾರೆ ಅಂದ್ರೆ ಆ ಕುಟುಂಬಸ್ಥರೆಲ್ಲರೂ ಸಹಿತ ಒಂದು ಕಡೆ ಸೇರೋದಿತ್ತು. ಇವತ್ತು ಬರ್ತಿದ್ದಾರಾ? ಯಾರ್ಯಾರು ಸಂಬಂಧ ಇಲ್ಲ, ಪ್ರಸಾದ ಕಳಿಸ್ಬಿಡಿ. ಇನ್ನೊಂದು ಹೆಜ್ಜೆ ಮುಂದಾಗಿದೆ. ಈ ದರಿದ್ರ ಮೊಬೈಲ್ ಬಂದು ಪಿಂಡ ಪ್ರದಾನ ಮಾಡಿ ಪಿಂಡವನ್ನು ಇಟ್ಟು ಎಳ್ಳು ತಿಲತರ್ಪಣ ಕೊಡುವಾಗ ಮೊಬೈಲ್ ಆನ್ ಮಾಡಿ ಲೈವ್ ತೋರಿಸುವಂಥದ್ದು. ಇದು ಪಿಂಡ ಪ್ರಧಾನ ಸಮಯ ಅಂತಲ್ಲ, ಸ್ಮಶಾನದಲ್ಲಿ ಸುಡುವಂತಹ ಕಾಲ, ಈ ದೇಹವನ್ನ ಅಗ್ನಿಗೆ ಆಹುತಿ ಮಾಡುವ ಕಾಲ, ಈ ದೇಹವನ್ನ ಮಣ್ಣಿಗೆ ಹಾಕುವ ಕಾಲ, ಈ ದೇಹವನ್ನ ಜಲಕ್ಕೆ ಅರ್ಪಣೆ ಮಾಡುವ ಕಾಲ. ಆಗ ಸಹಿತ ಮೊಬೈಲ್ ಆನ್ ಮಾಡಿ ಲೈವ್ ಪ್ರದರ್ಶನ ತೋರಿಸುವಂಥದ್ದು. ಶಾಸ್ತ್ರ ಪ್ರಕಾರ ಹೇಳುತ್ತೆ, ಒಂದು ಮಾತು ಹೇಳ್ತೇನೆ ಕೇಳಿ. ಸಾಮಾನ್ಯಕ್ಕೆ ಒಂದಿಷ್ಟು ಸ್ಮಶಾನದಲ್ಲಿ ನಡೆಯುವಂತಹ ಕಾಯಕಗಳನ್ನ, ದೇಹವನ್ನ ಸುಡುವ ಕಾಲ, ದೇಹವನ್ನ ಭೂಮಿಗೆ ಹಾಕುವ ಕಾಲ, ದೇಹವನ್ನ ಜಲಕ್ಕೆ ಅರ್ಪಣೆ ಮಾಡುವ ಕಾಲ, ಪಂಚಭೂತಗಳಲ್ಲಿ ಲೀನವಾಗುವಂತಹ ಈ ಕಾಲವನ್ನ ಇದನ್ನ ಚಿತ್ರೀಕರಿಸಿ
ವಾಸ್ತುಗೃಹಗಳಲ್ಲಿ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಾಸ್ತುಗೃಹಗಳಲ್ಲಿ ನಿತ್ಯ ಅನುಷ್ಠಾನ, ನಿತ್ಯ ಪೂಜಾ ಕೈಂಕರ್ಯ, ನಿತ್ಯ ದೇವತಾರಾಧನೆ, ನಿತ್ಯವೂ ಸಹಿತ ಅನುಷ್ಠಾನ, ಮನೆಯಲ್ಲಿ ಒಂದು ಸುಖ, ಸಂತೋಷ, ನೆಮ್ಮದಿ. ಒಂದು ವಾಸ್ತು ಅಂದ್ರೆ ಅದಕ್ಕೊಂದು ಬೆಲೆ ಇದೆ. ಆದರೆ ಇವತ್ತಿನ ಮಾಧ್ಯಮಗಳಲ್ಲೂ ಸಹಿತ ಅದನ್ನು ತೋರಿಸ್ತಾ ಇದ್ದಾರೆ. ಖಂಡಿತ ಹಿಂದಿನ ಪರಂಪರೆ, ಹಿಂದಿನ ಪದ್ಧತಿ ಇದರಲಿಲ್ಲ. ಇದು ಮಾಡಬಾರದು, ಅಕ್ಷಮ್ಯ ಅಪರಾಧ ಅಂತ ಶಾಸ್ತ್ರ ಪುರಾಣಗಳು ಹೇಳುತ್ತೆ. ಅದಕ್ಕೆ ಪ್ರತ್ಯೇಕವಾಗಿ ಸ್ಮಶಾನ ಅಂದ್ರೆ ಊರಾಚೆ ಇತ್ತು. ಈಗ ಸ್ಮಶಾನ ಮನೆಯಲ್ಲೇ ನೋಡ್ತಿದ್ದೀವಲ್ಲ, ನೋಡಬಾರದು ಅದನ್ನ ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಆ ಸ್ಮಶಾನ ವೈರಾಗ್ಯ ನಿಮ್ಮ ಮನೆ ಮಕ್ಕಳಿಗೆ ಬರಬಾರದು. ತಂದೆ ಮಕ್ಕಳು, ತಾಯಿ ಮಕ್ಕಳು ಕೂತ್ಕೊಂಡು ಅದನ್ನು ನೋಡಬಾರದು ಅಂತ ಹೇಳ್ತಾರೆ. ಆದ್ರೆ ಇವತ್ತು ಮನೆಯಲ್ಲಿ ಕೂತ್ಕೊಂಡು ಟಿವಿಯಲ್ಲಿ ನೋಡ್ತೀವಿ ನಾವು ಅದನ್ನ. ಪರಿಸ್ಥಿತಿ ಹಾಗಾಗಿದೆ. ಯಾವುದೇ ಕಾರಣಕ್ಕೂ ಪಿಂಡವನ್ನಾಗ್ಲಿ, ತಿಲತರ್ಪಣ ಆಗಲಿ, ಆ ಕ್ಷಣದಲ್ಲಿ ಉಚ್ಚರಿಸತಕ್ಕಂತಹ ಮಂತ್ರಗಳಾಗ್ಲಿ ಅದನ್ನು ಕಿವಿಯಲ್ಲಿ ಆಲಿಸಬಾರದು. ಕರ್ಣಮಂತ್ರ ಅಂತ ಇದೆ. ಸತ್ತಿರ್ತಕ್ಕಂತಹ ದೇಹ ಕಡೆಗಾಲದ ಆ ಕ್ಷಣ ಅದಕ್ಕೆ ಸಂಸ್ಕಾರ ಮಾಡುವಾಗ ಅದಕ್ಕೆ ಕಿವಿಯಲ್ಲಿ ಹೇಳುವ ಮಂತ್ರ, ಅದಕ್ಕೆ ಜನ್ಮವನ್ನು ಕೊಟ್ಟು, ಆ ದೇಹಕ್ಕೆ ಮರುಜನ್ಮವನ್ನು ಒಂದು ಕೊಟ್ಟು ಆಗ ಅದಕ್ಕೆ ಪುನಃ ಸಂಸ್ಕಾರ ಮಾಡಬೇಕಾಗಿದೆ. ಆ ಮಂತ್ರಗಳಾಗ್ಲಿ, ಆ ನಡೆಯುವ ಕ್ರಿಯೆ ಆಗಲಿ ಅದನ್ನ ವಿಡಿಯೋ ಚಿತ್ರೀಕರಣ ಮಾಡಬಾರದು. ಸ್ಮಶಾನದಲ್ಲಿ ನಡೀತಕ್ಕಂತಹ ಕ್ರಿಯೆಗಳನ್ನ ಚಿತ್ರೀಕರಿಸಿ ಅದನ್ನ ಇನ್ನೊಬ್ಬರು ಮನೆ ಕಳಿಸಬಾರದು. ಮನೆಗಳಲ್ಲಿ ಕೂತು ನೋಡ್ತಕ್ಕಂಥದ್ದಲ್ಲ. ಸ್ಮಶಾನಕ್ಕೆ ಹೋಗಿ ಬಂದ್ರೆ ಕಾಲು ಕೈ ತೊಳೆದು ಸ್ನಾನ ಮಾಡಿ ಬಟ್ಟೆಯನ್ನು ಬದಲಾಯಿಸಿ ಅಂತ ಹೇಳ್ತಾರೆ. ಒಂದು ಮೃತದೇಹವನ್ನ ಸ್ಪರ್ಶಿಸಿದ್ರೆ ಹಿಂದಲೇ ಸ್ನಾನ ಮಾಡಿ ಅಂತ ಹೇಳ್ತಾರೆ. ಅದು ಸಂಬಂಧ ಇರಬಹುದು, ಎಷ್ಟೇ ಸಂಬಂಧ ಆದ್ರೂ. ಮನೆಯಲ್ಲಿ ಆಗಲು ಸಹಿತ ಮನೇಲಿ ಯಾರು ಮೃತಪಟ್ಟರೆ ಅದಾದ ತಕ್ಷಣ ಇಡೀ ಮನೆಯನ್ನ ಶುದ್ಧಿ ಮಾಡಿ ಸಾರಿಸಿ ಗೂಡಿಸಿ, ಆ ಮನೇಲಿ ಒಂದು ರಂಗೋಲಿ ಇರೋದಿಲ್ಲ, ಮನೆ ವಾಸ್ಕಲ್ಗೊಂದು ತೋರಣ ಇರೋದಿಲ್ಲ, ದೇವ್ರ ಪೂಜೆ ಇರೋದಿಲ್ಲ. ಆ 13 ದಿನಗಳ ಕಾಲ ಅಥವಾ ನಿಮ್ಮ ಪದ್ಧತಿ ಎಷ್ಟಿದೆಯೋ ಆ ಪದ್ಧತಿಗಳಿರುವ ಕಾಲ, ಇಷ್ಟೆಲ್ಲ ಕ್ರಮ ಇದ್ದುಕೊಂಡು ಮನೆಯಲ್ಲಿ ಕೂತ್ಕೊಂಡು ನೋಡಬಾರ್ದು. ಅದನ್ನ ಮನೆಯಲ್ಲಿ ಯಾವತ್ತೂ ದರ್ಶನ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆಂದ್ರೆ ಆ ವಾಸ್ತುಗೃಹದಲ್ಲಿರ್ತಕ್ಕಂಥ ವೈಬ್ರೇಷನ್ಗೆ, ಆ ವಾಸ್ತು ನಿತ್ಯ ಅನುಷ್ಠಾನಕ್ಕೆ ಇವತ್ತಿಗೂ ಸಹಿತ ಕೆಲವರು ತಿಳಿದಿರ್ತಕ್ಕಂಥವ್ರು ಇಂಥದ್ದೇನಾದ್ರು ವಾಹಿನಿಗಳಲ್ಲಿ ಬಂದ್ರೆ ಪಟ್ಟಂತ ಚಾನಲ್ ಚೇಂಜ್ ಮಾಡ್ತಾರೆ. ಮನೇಲಿ ಕೂತ್ಕೊಂಡು ಅದನ್ನು ನೋಡೋದಿಲ್ಲ. ಅಂದ್ರೆ ದೇಹ ಸುಡುವ ಪ್ರಕ್ರಿಯೆ ನೋಡಬಾರದು, ದೇಹ ಭೂಮಿಗಾಕುವ ಆ ಪ್ರಕ್ರಿಯೆ ನೋಡಬಾರದು, ಸುಮಂಗಲೆಯರನ್ನ ಹಣೆ ಕುಂಕುಮ ಇಲ್ದಿರತಕ್ಕಂಥ ಹೆಣ್ಣನ್ನೇ ನೋಡಬಾರದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಹಣೆಗೆ ಕುಂಕುಮ ಇಲ್ದಿರ ಹೆಣ್ಮಕ್ಳು ಓಡಾಡಿದ್ರೆ ಮನೆಯಲ್ಲಿ ಅದು ಅಪಶಕನ ಅಂತ ಹೇಳ್ತಾರೆ. ಕೈಯಲ್ಲಿರ್ತಕ್ಕಂಥ ಬಳೆ ಅಪ್ಪಿತಪ್ಪಿ ಕೈಯಲ್ಲಿರ್ತಕ್ಕಂಥ ಬಳೆ ಹೊಡಿತು ಅಂದ್ರೆ ಹಿಂದಲೇ ಮರುಕ್ಷಣ ಅರಿಶಿಣದಿಂದ ಶುದ್ಧಿ ಮಾಡಿಕೊಂಡು ಬಳೆಯನ್ನು ಇಮಿಡಿಯೇಟ್ ಬಳೆ ಹಾಕೋಬೇಕು. ನೀವು ಆ ಬಳೆ ಕೈಯಲ್ಲಿ ಬಳೆ ಇಲ್ದಿರತಕ್ಕಂಥ ಕಾಲನ ಯಾರು ನೋಡಬಾರ್ದು ಅಂತ ಹೇಳ್ತಾರೆ. ನಿಜಕ್ಕೂ ಇದರ ಮೂಲ ತಾತ್ಪರ್ಯದ ಚರಿತ್ರೆಯನ್ನು ನಾನು ಮರೆತೆ ಬೇರೆಲ್ಲ ಮಾರ್ಗಕ್ಕೆ ಬಂದೆ. ಆದರೆ ಸಮಯ ಹೋಗ್ತಾ ಇದೆ. ಇನ್ನು ರಾಶಿಫಲದ ಕಡೆ ಗಮನ ಕೊಡೋಣ. ಇವತ್ತಿನ ಚರಿತ್ರೆಯನ್ನ ನಾಳೆಗೂ ಮುಂದುವರಿಸೋಣ. ಕೂತ್ಕೊಳ್ಳಿ. ಗುರುಜಿಗ ದರ್ಪಣಾಂಜನ ದರ್ಶನ ರಾಶಿಫಲ ಖಂಡಿತಮ್ಮ ಹೇಳ್ತಾ ಹೊರಟ್ರೆ ಪಿತೃಗಳ ಬಗ್ಗೆ ಮಾತಾಡಬೇಕಾದ್ದು ಸಾಕಷ್ಟಿದೆ. ನಾವು ತಿಳುವಳಿಕೆಯನ್ನ ಹೇಳುವಂಥದ್ದು, ತಿಳುವಳಿಕೆ ನಡೆಯುವಂಥದ್ದು, ಹಾಗೆ ಬರೀ ಹೇಳೋದಷ್ಟೇ ಅಲ್ಲ, ನಮ್ಮ ನಡೆಯೂ ಹಾಗೆ ಇರಬೇಕು. ಅದೇ ವಿಶೇಷ ಅಂತ ಹೇಳ್ತಾರೆ. ಇರ್ಲಿ, ಭಗವತ್ ಸಂಕಲ್ಪ ಜೊತೆಗೆ ಒಂದಷ್ಟು ಧರ್ಮ ಸೂಕ್ಷ್ಮತೆಗಳನ್ನ ನಾವು ತಿಳ್ಕೊಳ್ಬೇಕು. ಹಾಗೆ ಕುಟುಂಬದಲ್ಲಿರ್ತಕ್ಕಂಥವ್ರಿಗೂ ತಿಳಿಸಬೇಕು. ಹಾಗೆ ಎಲ್ಲರಿಗೂ ಈ ಮುಂದಿನ ಮಕ್ಕಳಿಗೆ ಅಂದ್ರೆ ಇವತ್ತಿನ ದಿವಸ ಹಿರಿಯರ ಬಗ್ಗೆ ನಾವುದಿಷ್ಟು ಗೌರವ ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂತಹ ಅವರ ರೀತಿ ನಾವು ನಡ್ಕೊಳ್ಳೋದ್ರಲ್ಲಿ ಮುಂದಾದ್ರೆ ಮುಂದಿನ ಪರಂಪರೆಗೆ ಅದು ದಾರಿದೀಪವಾಗುತ್ತೆ. ಇರಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಮಹಾಶಕ್ತರ ದೇವತಾಭ್ಯೋ ನಮಃ. ಹರಿಂ ಕಾರಾಸನ ಗರ್ಭೆದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವತ್ಸದಾಂ ದೌತಾಂ ಚರಿತ್ರೋಜ್ವಲಾಂ ವಂದೇ ಪ್ರಸ್ಥಕಭಾಸಮಂಕುಶಿಧರಾಂ ಸರ್ಗಭೂಷಿತಾಂ ಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪ್ರಕಲಾಂ ಶ್ರೀಚಕ್ರ ಸಂಚಾರಣೀಂ ಅಂಬಾಂ ಲಲಿತಾಂ ರಾಜರಾಜೇಶ್ವರಿ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬಹುದು. ಬಹಳ ಒಳ್ಳೆಯ ದಿನ. ಬುಧವಾರ ಆದರೂ ಮಹಾವಿಷ್ಣು ಆರಾಧನೆ ಮಾಡ್ತಾ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ಅರ್ಥಪೂರ್ಣವಾದಂತಹ ಬದುಕನ್ನು ಕಾಣಬಹುದು. ಇವತ್ತು ನೀವು ಮಾಡುವ ಕೈಂಕರ್ಯಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭದಾಯಕವಾಗಿರತಕ್ಕಂಥ ವಿಶೇಷತೆಗಳನ್ನು ಸೃಷ್ಟಿಪಡಿಸಿಕೊಳ್ಳಬೇಕಾದರೂ ಬಹಳ ಅಚ್ಚುಕಟ್ಟಾಗಿ ಒಳ್ಳೆಯ ಕೆಲಸಗಳನ್ನೇ ಮಾಡಿ. ಇವತ್ತು ನೀವು ಮಾಡುವಂತಹ ಯಾವುದೇ ಕೆಲಸ ಆದರೂ ಉತ್ತರಾಭಿಮುಖವಾಗಿ ನಿಂತು ಉತ್ತರದಲ್ಲಿ ಮೊದಲು ದೇವರನ್ನ ಪ್ರಾರ್ಥನೆ ಮಾಡಿ ನಂತರ ನೀವು ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಬಹಳಷ್ಟು ಉತ್ತಮ. ಹಾಗೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂತಹ ದಿನ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ದಿನ. ಆದರೆ ಸಾಧ್ಯವಾದಷ್ಟು ನಾವು ಹಾಕುವ ಹೆಜ್ಜೆ ಎಷ್ಟು ಮಾತ್ರ ಸ್ಪಷ್ಟತೆ ಇದೆ ಎಂಬತಕ್ಕಂಥದರ ಅರಿವನ್ನು ಮಾಡಿಸಿಕೊಂಡ್ರೆ ಮಾತ್ರ ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು. ಒಳ್ಳೆ ಕಾಲ, ಒಳ್ಳೆಯ ಒಂದು ಮನಸ್ಥಿತಿಯಲ್ಲಿ ನೀವು ನಡೆದಿದ್ದೆ ಆದರೆ ಅದರ ಫಲಗಳು ಸಹಿತ ಅಷ್ಟೇ ವಿಶೇಷತೆಯಲ್ಲಿರುತ್ತೆ.
ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ಕೆಲಸಗಳಲ್ಲಿ ಲಾಭವಿದೆ. ವ್ಯಾಪಾರ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ, ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗಲಿ ಅಥವಾ ಯಾವುದೇ ಒಂದು ಉದ್ಯೋಗ ಉದ್ಯಮ ಇರಲಿ, ನೀವು ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಆಲೋಚನೆ ಮಾಡಬೇಕಾದ್ದು ಸಮಂಜಸವಾದ ರೀತಿ ಇರಲಿ. ಯಾಕೆಂದರೆ ನಿಮ್ಮ ಆಲೋಚನೆಗಳಲ್ಲೇ ಒಂದಷ್ಟು ವ್ಯತ್ಯಾಸ ಕಂಡು ಸಮಸ್ಯೆ ತಂದುಕೊಳ್ಳುವಂಥ ಪರಿಸ್ಥಿತಿ ಇದೆ. ಇವತ್ತು ಸಣ್ಣ ಸಣ್ಣ ವಿಚಾರ ಅನ್ಕೊಂಡ್ರೆ ಅದು ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ಬಿಡುತ್ತೆ. ಇವತ್ತು ಯಾವ ವಿಚಾರವನ್ನ ನಾವು ನೋಡಬಾರ್ದು, ಯಾವ್ದು ಮಾಡಬಾರ್ದು, ಯಾವ್ದು ಸರಿ ಇಲ್ಲ ಅಂತ ಅನ್ಕೊಳ್ತೀವೋ ಅದರ ಕಡೆ ನಮ್ಮ ಗಮನ ಬಹಳಷ್ಟು ಇರುತ್ತೆ. ಹಾಗೆ ಇವತ್ತು ತುಂಬಾ ಹತ್ತಿರದಲ್ಲಿರ್ತಕ್ಕಂಥ ಆತ್ಮೀಯರು, ಅವರಿಂದ ಒಳಿತಾಗತ್ತೆ, ಒಳ್ಳೇದಾಗ್ಬೋದು, ಅಥವಾ ಅವ್ರು ನಮ್ಮ ಸರಿಪಡಿಸ್ತಾರೆ, ಅಥವಾ ನಮ್ಮ ಜೀವನದಲ್ಲಿ ಏನೋ ಒಂದು ಯಶಸ್ಸಿನ ದಾರಿ ಇದೆ ಅಂತ ನೀವು ಚಿಂತನೆ ಮಾಡಿದ್ರೆ ಅಲ್ಲೇ ಸಮಸ್ಯೆ ತಂದುಕೊಳ್ಳುವಂಥ ಪರಿಸ್ಥಿತಿಯೂ ಸಾಕಷ್ಟಿದೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಆಲೋಚನೆಗಳು ಹೇಗಿರಬೇಕು, ನಿಮ್ಮ ರೀತಿ ನೀತಿ ಹೇಗಿರಬೇಕು, ನಿಮ್ಮ ಕೈಂಕರ್ಯಗಳಲ್ಲಿ ನೀವು ಹೇಗೆ ನಡ್ಕೊಳ್ಬೇಕು, ಅದರ ಬಗ್ಗೆ ಸರಿಯಾದ ಆಲೋಚನೆ ಇಲ್ದಿರ ನಡೆಯುವಂಥದ್ದು ಸಮಂಜಸವಲ್ಲ. ಹಾಗೆ ಸಾಧ್ಯವಾದರೆ ಮಧ್ಯಾಹ್ನ ನಿಮ್ಮ ಊಟಕ್ಕೂ ಮುನ್ನ ಇನ್ನೊಬ್ಬರ ಹಸಿವು ನೀಗಿಸುವಂಥ ಕಾಯಕವನ್ನು ತಾವು ಮಾಡಿ ಇನ್ನೊಬ್ಬರಿಗೆ ಅನ್ನದಾನವನ್ನು ಮಾಡಿ ತದನಂತರ ನೀವು ಊಟ ಮಾಡುವಂಥದ್ದು ಬಹಳಷ್ಟು ಉತ್ತಮ. ಇದರ ಫಲಾಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸಿಕೊಳ್ಳಬಹುದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿದೆ. ವಿಶೇಷವಾಗಿ ಇವತ್ತಿನ ದಿವಸ ಸಕಲ ವಿಧವಾದಂತಹ ಕಾರ್ಯಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ಒಂದು ಹೊಸತನವನ್ನು ಕಾಣತಕ್ಕಂಥದ್ದು, ಹೊಸ ಬದುಕಿನಡೆ ನಡೀತಕ್ಕಂಥದ್ದು, ಏನಾದರೂ ಒಂದು ವಿಶೇಷವಾದ ಪ್ರಯೋಗವನ್ನು ಸಿದ್ಧಿಪಡಿಸಿಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತಕ್ಕಂಥದ್ದು, ಇವೆಲ್ಲವನ್ನು ಸಹಿತ ಸಾಕಷ್ಟು ನಡೆಸ್ತಿರ್ತೀರಿ. ಆದರೆ ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದಾಗಲಿ, ದೇವಿಯ ಆಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದಾಗಲಿ, ಅಥವಾ 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಸಲ್ಲಿಸಿದ್ರು ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಮನಸ್ಸಲ್ಲಿ ಒಂದಿಷ್ಟು ಪ್ರಶಾಂತತೆ, ನೆಮ್ಮದಿ, ಹೊಸ ಬದುಕು, ಭೂಮಿ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ವ್ಯಾಪಾರದ ಬಗ್ಗೆ ಅಭಿವೃದ್ಧಿ ತಂದುಕೊಳ್ತಕ್ಕಂಥದ್ದು, ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ತಕ್ಕಂಥದ್ದು, ಸಮಸ್ಯೆಗಳಿಂದ ಹೊರಬರ್ತಕ್ಕಂಥದ್ದು, ಹಾಗೆ ಒಂದಷ್ಟು ಮನಸ್ಸಿಗೆ ಮೃದುವಾದಂತಹ ಒಳ್ಳೆ ಮನಸ್ಸಿನಿಂದ ಒಳ್ಳೆಯ ಒಂದು ಆಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಅಥವಾ ಒಂದು ಪ್ರಕೃತಿಯ ಮಡಿಯಲ್ಲಿ ಒಂದಷ್ಟು ಸಮಯವನ್ನು ಕಳೀತಕ್ಕಂಥದ್ದು, ಇಷ್ಟೆಲ್ಲವೂ ಸಹಿತ ಅದೃಷ್ಟ ಇರತಕ್ಕಂಥದ್ದೇ. ಆದರೆ ಸಣ್ಣ ಸಮಸ್ಯೆ ಅಂದರೆ ಆರೋಗ್ಯ ಸಮಂಜಸವಾಗಿ ಇಲ್ದಿರತಕ್ಕಂಥದ್ದು. ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇಟ್ಕೊಳ್ಬೇಕು. ಇವತ್ತು ನಿಮ್ಮ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಂಡು ಎಚ್ಚರಿಕೆಯ ನಡೆದರೆ ಅಷ್ಟೇ ಒಳ್ಳೆ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ನಿಮ್ಮ ಹೆಸರು ಹೇಳಿಮಾ? ಸುಧಾ ಅಂತ, ಟಿ ನರಸೀಪುರದಿಂದ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಮಾತಾಡಮ್ಮ. ನಾನು ಉತ್ತರ 2.5 ವರ್ಷ ಗುರುಜಿ ನಾನು ಆಶ್ರಮದಲ್ಲೇ ಬೆಳೆದೆ ಗುರುಜಿ. ನಾನು ಹೆಬ್ಬಾಳದಲ್ಲಿ ಸುಮಂಗ್ಲಿ ಸೇವಾಶ್ರಮ ಅಂತಿದೆಯಲ್ಲ ಬೆಂಗಳೂರಿನಲ್ಲಿ, ಅಲ್ಲೇ ಬೆಳೆದೆ ಗುರುಜಿ ನಾನು. ಆಮೇಲೆ ನನಗೆ 10 ವರ್ಷ 12 ವರ್ಷನ ಮನೆಗೆ ಬಂದು ಕರ್ಕೊಂಡ್ಬಂದ್ರು. ಅಲ್ಲಿಗೆ ಬಂದ್ಮೇಲೆ ನಂಗೆ ಮದ್ವೆನೂ ಇಷ್ಟ ಇರ್ಲಿಲ್ಲ. ಏನೋ ಮದ್ವೆ ಮಾಡಿದ್ರು. ಈಗ ನನ್ ಗಂಡ ತುಂಬಾ ಒಳ್ಳೆಯವರು. ನನಗೆ 58 ವರ್ಷನೇನೋ ಆಗಿದೆ, ಈಗ 56 58 ಏನೋ ಆಗಿದೆ ಗುರುಜಿ. ನಮ್ಗೆ ಆಸ್ತಿ ಇದೆ ನನ್ ಗಂಡನ ಕಡೆ, ಆದ್ರೆ ಏನೊಂದು ಇತ್ಯರ್ಥ ಆಗ್ತಿಲ್ಲ. ನೆಮ್ಮದಿನೂ ಇಲ್ಲ ಜೀವನದಲ್ಲಿ. ಮೊಮ್ಮಗು ಬಂದಿದೆ, ನೆಮ್ಮದಿನೇ ಇಲ್ಲ ಗುರುಜಿ. ಇದು ಯಾವಾಗ ಸರಿ ಹೋಗುತ್ತೆ? ಅಂದ್ರೆ ತಮ್ಮ ಮನಸ್ಸಿನ ಉದ್ದೇಶ ಆಸ್ತಿ ಯಾವಾಗ ಬರುತ್ತೆ ಅಂತನ, ಅಥವಾ ಬರುತ್ತೆ ಅಂತಲ್ಲ ಗುರುಜಿ. ಅದು ನನ್ ಗಂಡ ನನ್ನ ಇಬ್ಬರ ಹೆಸರಲ್ಲೂ ನಮ್ಮ ಮಾವನೇ ಮಾಡಿಸ್ಬಿಟ್ಟು ಹೋಗಿದ್ದಾರೆ. ಅದು ಅವರು ಏನು ಇತ್ಯರ್ಥ ಮಾಡ್ಕೊಂತಿಲ್ಲ, ನನ್ ಗಂಡನು ಏನು ಇದು ಮಾಡ್ತಾ ಇಲ್ಲ. ಅದು ಖಾತೆ ಆಗಿಲ್ಲ, ಏನೂ ಆಗಿಲ್ಲ. ಇಲ್ಲ. ಏನ್ ಗುರುಜಿ? ನಿಮ್ಮ ಯಜಮಾನ್ರ ಅಣ್ಣ ಇದ್ದಾರಮ್ಮ? ಇದಾರೆ ಗುರುಜಿ. ಅವ್ರದ್ದೇನ್ ಗಲಾಟೆ ಇಲ್ಲ. ಅವ್ರು ಬಂದ್ರೆ ಸರಿ ಹೋಗುತ್ತೆ.
ಅವರೆಲ್ಲ ಬೆಂಗಳೂರಿನಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಒಂದ್ ಸೈಟ್ ಇತ್ತು, ಅದು ಅವ್ರ ಹೆಸರಿಗೆ ಮಾಡ್ಕೊಂಡು ಅವ್ರು ಹೊರಟೋದ್ರು. ನಮ್ಗೆ ಏನೂ ಬೇಕಿಲ್ಲ ಗುರುಜಿ, ಇರೋ ಆಸ್ತಿನ ಮಾರ್ಬಿಟ್ಟು ನನ್ ಗಂಡಂಗೆ ವಯಸ್ಸಾಗಿದೆ, ಈಗ್ಲೂ ದುಡಿತಿದ್ದಾರೆ. ಅದಕ್ಕೆ ಅದು ಯಾವಾಗ ಇತ್ಯರ್ಥ ಆಗುತ್ತೆ, ನಮ್ ಸಂಸಾರದಲ್ಲಿ ನೆಮ್ಮದಿ ಸಿಗುತ್ತಾ ಅಂತ ಕೇಳೋಣ ಅಂತ. ಇಲ್ಲಮ್ಮ, ಒಳ್ಳೇದಾಗುತ್ತೆ, ಧೈರ್ಯ ತಂದ್ಕೊಳ್ಳಿ, ಭಗವಂತ ಎಲ್ಲ ಒಳ್ಳೇದು ಮಾಡ್ತಾನೆ. ನೋಡಿ, ನೀವು ಆ ಪ್ರಾರಂಭ ದಿನಗಳಲ್ಲಿ ನೀವು ಪಟ್ಟ ಕಷ್ಟ ಎಷ್ಟಿದೆ, ಅದಾದ ನಂತರ ಭಗವಂತ ಇಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ಹೇಗೂ ಕಷ್ಟನೋ ಸುಖನೋ ಇಲ್ಲಿವರೆಗೂ ಒಂದು ಸುಖವಾದಂತಹ ಒಂದು ಸುಭದ್ರತೆಯಲ್ಲಿ ಇಟ್ಟಿದ್ದಾನೆ. ನಿಮ್ಮ ಪ್ರಾರಂಭ ಜೀವನನ ನೆನೆಸ್ಕೊಂಡ್ರೆ ನಿಜಕ್ಕೂ ಮುಂದೆ ಬದುಕೇನಪ್ಪ ಅನ್ನೋ ತರ ಇತ್ತು. ಆದರೆ ಮುಂದಿನ ಬದುಕು ಅಂತ ಆಲೋಚನೆ ಮಾಡೋದಕ್ಕೆ ನಮ್ಮನ್ನ ಈಗ ನೀವು ಕಳೆದಿರತಕ್ಕಂತಹ ದಿನಗಳು, ಇಷ್ಟು ವರ್ಷ ನಿಮ್ಮ ಜೀವನ ಸಾಲದಕ್ಕೆ ಮೊಮ್ಮಗನ ಬದುಕಲ್ಲೂ ಇದ್ದೀರಿ. ಅಂದ್ರೆ ಮೊಮ್ಮಗನ ನೋಡಿಕೊಂಡು ನೆಮ್ಮದಿಯಾದಂತಹ ಒಂದು ಬದುಕಿದೆ. ಇನ್ನು ಈ ಆಸ್ತಿ ಎಂಬತಕ್ಕಂತಹದ್ದು, ಇದರ ಬಗ್ಗೆನೂ ಒಂದು ಒಳ್ಳೆ ಕಲ್ಪನೆ ಬರುತ್ತೆ. ಅದಕ್ಕೆ ಈಗ ಹೇಗಿದ್ರು ನಿಮ್ಮ ಮಾವನವರು ಇಬ್ಬರು ಮಕ್ಕಳಿಗೂ ಮಾಡಿದ್ದಾರೆ. ಆ ಇಬ್ಬರು ಮಕ್ಕಳು ಸಹಿತ ಒಂದ್ಸತಿ ಕೂತ್ಕೊಂಡು ನಿನ್ನ ಭಾಗ ಏನಿದೆ, ನನ್ನ ಭಾಗ ಏನಿದೆ, ಇದನ್ನು ಕೂತು ಸರಿಪಡಿಸ್ಕೊಳ್ಳೋಣ ಅಂತ ಒಂದ್ಸತಿ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಆದ್ರೆ ಮನಸ್ಸಲ್ಲಿ ಅವ್ರಿಗೆ ಬರ್ಬೇಕಲ್ವಮ್ಮ, ಅವ್ರಿಗೆ ಬರ್ದಿರ ಅವರಿಬ್ಬರ ಮಧ್ಯದಲ್ಲಿ ಇರ್ತಕ್ಕಂಥ ಬಾಂಡಿಂಗ್ ಹೇಗಿದೆಯೋ, ಅಯ್ಯೋ ನಮ್ಮಪ್ಪ ನಮ್ಮ ಅಣ್ಣ ಏನ್ ತಿಳ್ಕೊಳ್ತಾನೋ ಅಥವಾ ನನ್ನ ತಮ್ಮ ಏನ್ ತಿಳ್ಕೊಳ್ತಾನೋ ಅಂತ ಅವ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ದಿರ ಸುಮ್ಮನೆ ನಿಂತ್ಕೊಂಡ್ರೆ ಇನ್ನು ಆ ಕಡೆ ಈ ಕಡೆ ಇರ್ತಕ್ಕಂಥ ಹೆಣ್ಣು ಮಕ್ಕಳು ನೀವು ಏನು ಯೋಚನೆ ಮಾಡ್ಲಿಕ್ಕಾಗತ್ತೆ. ಇದು ಸರಿಪಡಿಸ್ಕೊಳ್ಬೇಕಾದ್ರೆ ಬಹಳ ಸುಲಭನಾದ ಐಡಿಯಾ ಇಷ್ಟೇ ಇರೋದು. ನೀವು ನಿಮ್ಮ ಮನೆಯವ್ರನ್ನ ಕೂಡಿಸ್ಕೊಂಡು ಮಾತಾಡಿ, ಇನ್ನು ಇಷ್ಟು ದಿವಸ ನಾವು ಈ ಕಷ್ಟ ಅನುಭವಿಸೋದು, ಇರೋದನ್ನ ನೆಮ್ಮದಿಯಾಗಿ ನಾಲ್ಕು ಕಳಿಯೋಣ, ಅಥವಾ ನಾವು ನಮ್ಮ ಮಕ್ಕಳಿಗೆ ಏನೋ ಒಂದು ದಾರಿ ಮಾಡೋಣ, ಅದಕ್ಕೆ ನೀವು ಒಂದು ಒಳ್ಳೆ ತೀರ್ಮಾನ ತಗೊಳ್ಳಿ ಅಂತ ಅವ್ರನ್ನ ರೆಡಿ ಮಾಡಿ ಅವ್ರ ಮನಸ್ಥಿತಿ ಸರಿಪಡಿಸ್ಕೊಂಡು ಅವ್ರ ಅಣ್ಣ ತಮ್ಮಂದ್ರ ಜೊತೆ ಕೂಡಿಸ್ಕೊಂಡು ಸರಿಯಾದ ಭಾಗವನ್ನು ಮಾಡ್ಕೊಂಡ್ರೆ ಅಲ್ಲಿಗೆ ಇದು ಕ್ಲಿಯರ್ ಆಗೋಗುತ್ತೆ. ಇದು ಕ್ಲಿಯರ್ ಮಾಡ್ಕೊಳ್ಳೋಂಥ ವಿಧಿವಿಧಾನ ಅಷ್ಟೇ ನಮ್ಮ. ನೋಡು ತಾಯಿ, ಇದರಿಂದಲೇ ನಮ್ಮ ಸುಖ ಸಂತೋಷ ಅಂತಲ್ಲ, ನಿಮ್ಮ ನಗುಮುಖ, ನಿಮ್ಮ ಒಳ್ಳೆ ಆರೋಗ್ಯ, ನಿಮ್ಮ ಒಳ್ಳೆ ಮನಸ್ಸಿಂದ ನೀವು ಹಾಕೋ ಹೆಜ್ಜೆಯಲ್ಲಿ ಆರೋಗ್ಯ ಬೇಕು, ಅಲ್ಲಿ ನೀವು ಸುಖವಾಗಿರ್ಬೇಕು. ಖಂಡಿತ ನೀವು ಚೆನ್ನಾಗಿರ್ತೀರಿ ತಾಯಿ, ಒಳ್ಳೇದಾಗ್ಲಮ್ಮ. ಗುರುಜಿಗ ಸಿಂಹರಾಶಿಯಿಂದ ಖಂಡಿತಮ್ಮ. ಇನ್ನ ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ಪ್ರತಿ ನಿಲುವು ತೀರ್ಮಾನವೂ ಸಹಿತ ಬಹಳ ಅಚ್ಚುಕಟ್ಟಾಗಿದೆ, ಹೆಚ್ಚು ಜವಾಬ್ದಾರಿಯುತವಾಗಿರುತ್ತೆ ಮತ್ತು ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದಾಗುತ್ತೆ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 1:20 4:15 ತನಕ, 1:20 4:15 ಈ ಮಧ್ಯದಲ್ಲಿ ಬಹಳ ಜಾಗರೂಕತರಾಗಿರಿ, ಎಚ್ಚರಿಕೆಯಿಂದಿರಿ. ಸಣ್ಣ ಪುಟ್ಟ ಸಮಸ್ಯೆಗಳು ಅನ್ಕೊಂಡ್ರೆ ದೊಡ್ಡ ದೊಡ್ಡ ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ. ಇದನ್ನ ಸರಿಪಡಿಸಿಕೊಳ್ಳೋದಕ್ಕೋಸ್ಕರನೇ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು, ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಗೆಯಷ್ಟು ಹೆಸರು ಕಾಳು, 1 ಚಿಟಿಗೆಯಷ್ಟು ಗೋಧಿ ಮತ್ತು ಹೆಸರು ಕಾಳನ್ನ ಏಕಕಾಲದಲ್ಲಿ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದಲ್ಲಿ ಹಾಕಿ. ಹಾಗೆ ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತಿನ ದಿವಸ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಸ್ವಲ್ಪ ಜಾಗೃತರಾಗಿದ್ದರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಹೊಸದಾಗಿ ಮಾಡುವ ಕೆಲಸ ಸಮಂಜಸವಾದ್ದಲ್ಲ, ಇರ್ತಕ್ಕಂಥ ಕೆಲಸದಲ್ಲಿ ಜವಾಬ್ದಾರಿ ವಹಿಸಬೇಕಾದ್ದು. ಹಾಗೆ ಮಾಡುವ ಯಾವುದೇ ಕೈಂಕರ್ಯಗಳಾದರೂ ಅದನ್ನು ಅಚ್ಚುಕಟ್ಟಾಗಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ನಡೀತಕ್ಕಂಥದ್ದು ಮಾಡಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ವರ್ಚಸ್ಸು ತೇಜಸ್ಸನ್ನ ವೃದ್ಧಿಸಿಕೊಳ್ಳಬಹುದು. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನ ದೂರ ಮಾಡಿಕೊಳ್ಳಬಹುದು. ಇವತ್ತಿನ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೂ ದೇವಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ಇವತ್ತು ಮಾಡುವ ಕಾಯಕವನ್ನ ಸಾಧ್ಯವಾದರೆ 1 ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದ್ರೆ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಜೋಶ್ ಇದೆ, ಕೆಲಸ ಆಗುತ್ತೆ, ಅಥವಾ ಏನೋ ನಡೀಬಹುದು, ಅಥವಾ ಯಾರೊಬ್ಬರು ಸಹಾಯ ಮಾಡಬಹುದು ಎಂಬತಕ್ಕಂಥ ಇದೆಲ್ಲದರ ಆಲೋಚನೆ ಇದೆ. ಆದರೆ ಹಾಕುವ ಹೆಜ್ಜೆನಲ್ಲಿ ಸ್ವಲ್ಪ ಮುಂದಕ್ಕೆ ನಡೆದಾಗಷ್ಟೇ ಗೊತ್ತಾಗುತ್ತೆ ಇವತ್ತಿನ ಸಮಸ್ಯೆಗಳು ಎಷ್ಟಿದೆ ಎಂಬತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಯಾರು ಯಾವುದೇ ಕೆಲಸಗಳನ್ನು ಮಾಡೋದಕ್ಕೆ ಮುಂದಾದ್ರೂ ಅದರ ಬಗ್ಗೆ ಸರಿಯಾದ ಆಲೋಚನೆ ಇಲ್ದಿರ ನೀವು ನಡೆದಿದ್ದೆ ಆದರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಹಾಗಾಗಿ ಬಹಳ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಇವತ್ತು ನೀವು ಮಾಡಬೇಕಾದ್ದು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಅಥವಾ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ದೇವಿಯ ಉಪಾಸನೆಯಿಂದ ಸರಿಯಾದ ಮಾರ್ಗದರ್ಶನದಲ್ಲಿದ್ದರೆ ಖಂಡಿತ ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನ ವೃಶ್ಚಿಕ ರಾಶಿ, ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ ಮತ್ತು ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಿ. ಇವತ್ತು ಆರೋಗ್ಯವನ್ನು ಸರಿಪಡಿಸಿಕೊಳ್ಬೇಕಾದ್ರೂ ಮನಸ್ಸಲ್ಲಿರ್ತಕ್ಕಂಥ ಶಾಂತಿ, ನೆಮ್ಮದಿ ಬೇಕು. ಹಾಗೆ ದೂರಬಾರ ಪ್ರಯಾಣ ಇದ್ದರೆ ಆ ಪ್ರಯಾಣವನ್ನು ನಿಲ್ಲಿಸ್ತಕ್ಕಂಥದ್ದು ಒಳ್ಳೆಯದು. ಇವತ್ತಿನ ಕಾಯಕದಲ್ಲಿ ಒಂದಿಷ್ಟು ಸಮಸ್ಯೆಗಳು ಇದೆ, ಲಾಭವೂ ಇದೆ. ಲಾಭ ಎಂಬತಕ್ಕಂಥದ್ದು ಈ ಹಿಂದೆ ಯಾವತ್ತೂ ಮಾಡಿರ್ತಕ್ಕಂತಹ ಒಂದಷ್ಟು ಪುಣ್ಯದ ಫಲ ಇವತ್ತು ನಿಮ್ಮ ಲಾಭವಾಗಿ ಪರಿವರ್ತನೆ ಆಗುತ್ತೆ. ಹಾಗೆ ಇವತ್ತೇ ನೀವು ಮಾಡುವಂಥ ಕೆಲವು ಕಾಯಕಗಳು, ಕೆಲವು ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಲೋಪವೂ ಉಂಟಾಗುತ್ತೆ.
ಹಾಗೆ ಯಾರನ್ನ ನಂಬಿದ್ದೀರಿ, ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಒಂದಷ್ಟು ಮೋಸ ಹೋಗುವಂಥ ಪರಿಸ್ಥಿತಿಯೂ ಸಾಕಷ್ಟು ಇದೆ. ಇವತ್ತು ತುಲಾರಾಶಿ ತುಲಾ ಲಗ್ನದಲ್ಲಿ ಇರ್ತಕ್ಕಂಥವ್ರು ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರಲಿ, ಕೆಲಸ ಕಾರ್ಯಗಳನ್ನು ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರು ಇರಲಿ, ಯಾವ್ದಾದ್ರು ಲೇವಾದೇವಿ ಮಾಡೋದಾದ್ರೂ ಸಹಿತ ಇವತ್ತು ಅಷ್ಟು ಸಮಂಜಸವಾದ್ದಲ್ಲ. ಇವತ್ತು ಏನೇ ವಿಚಾರವಾದರೂ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಅದರಿಂದ ಏನೋ ಒಂದು ಅಭಿವೃದ್ಧಿ ಪಡಿಸಬೇಕು ಅಂತಿರೋದು, ಇಂತಹದ್ರಲ್ಲೂ ಸಹಿತ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತಂದುಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 3ರಿಂದ 4:15 ತನಕ, 3 ಗಂಟೆಯಿಂದ 4 ಗಂಟೆ 15 ನಿಮಿಷ, ಈ ಸಮಯದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಈ ಸಮಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದಿರಾ ಈ ಸಮಯವನ್ನು ದಾಟಿದ ನಂತರ ಮುಂದಿನ ಕೆಲಸಗಳ ಕಡೆ ಕೈ ಹಾಕುವಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಏನಾರು ಒಂಚೂರು ಹಣ್ಣು ಹಂಪಲು ಕೊಟ್ಟು ಅವರ ಆಶೀರ್ವಾದ ಪಡೆದು ತದನಂತರ ನಿಮ್ಮ ಮುಂದೆ ಹೆಜ್ಜೆ ಹಾಕೋದು ಮತ್ತಷ್ಟು ವಿಶೇಷವಾದಂತಹ ಫಲವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಿ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಆಲೋಚನೆ ಮಾಡಿ. ಯಾವುದೇ ವ್ಯಾಪಾರ ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ ಹಾಗೂ ಕುಟುಂಬದಲ್ಲಿರ್ತಕ್ಕಂಥವ್ರು ಆಡುವಂತಹ ಕೆಲವಷ್ಟು ಮಾತುಗಳು ಇದ್ಯಾವುದನ್ನು ಸಹಿತ ತಲೆಗೆ ಹಾಕೊಳ್ಳದಿರ ನಿಮ್ಮ ಬದುಕು ನಿಮ್ಮ ಹೆಜ್ಜೆ, ನೀವು ಹೇಗೆ ನಡೀತೀರಿ ಅದ್ರ ಮುಂದೆ ನಿಮ್ಮ ಬದುಕಿರುತ್ತೆ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ಇವತ್ತು ನೀವು ಮಾಡಬೇಕಾಗಿರತಕ್ಕಂಥದ್ದು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು, ಒಳ್ಳೆ ಮನಸ್ಸಿನಡೆ ನೀವು ಚಿಂತನೆ ಮಾಡಿ ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು. ಭಗವಂತ ನಮಗೆ ಎಷ್ಟು ಒಳ್ಳೆಯದನ್ನು ಕೊಟ್ಟಿದ್ದಾನೆ ಆ ಒಳ್ಳೆಯದನ್ನು ಆಲೋಚನೆ ಮಾಡಿ ಇನ್ನಷ್ಟು ಅದನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದ್ರ ಬಗ್ಗೆ ಚಿಂತನೆ ಮಾಡಬೇಕೇ ವಿನಃ ಯಾವುದು ನಮಗೆ ಸಿಗೋದಿಲ್ವೋ, ಯಾವುದು ನಮ್ಮ ಹತ್ರ ಇರೋದಿಲ್ವೋ ಅಥವಾ ಯಾವುದಿಲ್ಲ ಅಂತ ನಾವು ಕೊರಗ್ತಾ ಇರ್ತೀವೋ ಅದನ್ನೇ ಇನ್ನಷ್ಟು ಆಲೋಚನೆ ಮಾಡಿ ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದು ಸಮಂಜಸವಲ್ಲ. ಭಗವಂತ ಕೊಟ್ಟಾಗ ಎಲ್ಲವೂ ಸುಖವಾಗೇ ಇರುತ್ತೆ, ಆದರೆ ಕೊಡುವ ತನಕ ನಾವು ಕಾಯಬೇಕಾದ್ದು ನಮ್ಮ ಧರ್ಮ ಆಗಿರುತ್ತೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇದನ್ನೇ ಪಾಲನೆ ಮಾಡಿ. ಹಾಗೆ ಸಾಧ್ಯವಾದರೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ವಿಷ್ಣು ದೇವರಿಗೆ ಒಂದಷ್ಟು ತುಳಸಿಯಿಂದ ಅರ್ಚನೆ ಮಾಡಿಸಿ ನಂತರ ನಿಮ್ಮ ಕಾಯಕದ ಕಡೆ ಗಮನ ಕೊಟ್ಟರೆ ಅಷ್ಟೇ ಒಳಿತನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಬರೀ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ನೀವು ಕಳಿಸಿರುವಂತಹ ವಾಟ್ಸ್ಆಪ್ ವಿಡಿಯೋಗಳನ್ನ ನೋಡುವಂತಹ ಸಮಯ. ಪ್ರಾರಂಭ ಮಾಡೋಣ ದೃಶ್ಯ ದರ್ಪಣ. ದೃಶ್ಯ ದರ್ಪಣ ವಿಭಾಗಕ್ಕೆ ಬಂದಿರುವಂತಹ ಮೊದಲನೇ ವಾಟ್ಸ್ಆಪ್ ವಿಡಿಯೋ ಯಾವುದು ನೋಡೋಣ. ನಮಸ್ತೆ ಗುರೂಜಿ, ನಾವು ನಮ್ಮ ಹೆಸರು ರುಕ್ಮಿಣಿ ಅಂತ. ನಾವು ತಮಿಳ್ನಾಡಿನಿಂದ ಮಾತಾಡ್ತಾ ಇದ್ದೀವಿ. ಹೊಸೂರು ಬಾಗ್ಲೂರು ನಮ್ಮದು. ನಾವೊಂದು ಸ್ವಂತ ಮನೆ ಮಾಡ್ಬೇಕಂತ ಆಸೆ ಗುರೂಜಿ. ನಾವು ಬಾಡಿಗೆ ಮನೆಯಲ್ಲಿದ್ದೀವಿ. ಸ್ವಂತ ಮನೆ ಆಗುತ್ತಾ ಇಲ್ವಾ ಅಂತ ತಿಳಿಸ್ಕೊಡ್ಬೇಕು ಗುರೂಜಿ. ಅದು ನಮ್ಮ ಸೈಡ್ ನಮ್ಮ ಅತ್ತೆ ತವ್ರ ಮನೆ ಗುರೂಜಿ, ಸ್ವಲ್ಪ ಪ್ರಾಬ್ಲಮ್ ನಂದಿದೆ. ಅದು ಬರುತ್ತಾ ಇಲ್ವಾ ಅಂತ ತಿಳಿಸ್ಕೊಡಿ ಗುರೂಜಿ. ಆದ್ರೆ ಇನ್ನೂ ಅದು ರಿಜಿಸ್ಟ್ರೇಷನ್ ಮಾಡ್ಕೊಡಿಲ್ಲ, ಕೊಂಡಿರೋರು ನಾವು ಬಿಡಲ್ಲ ಅಂತಾರೆ. ಅದು ಬರುತ್ತಾ ಇಲ್ವಾ ಅಂತ ತಿಳಿಸ್ಕೊಡಿ ಗುರುಜಿ. ಮತ್ತೆ ನಿಮ್ ಕಾರ್ಯಕ್ರಮ 7 ವರ್ಷದಿಂದ ನೋಡ್ತಿದೀವಿ ಗುರುಜಿ. ನಮ್ಗೆ ಲೈನ್ ಕರೆ ಮಾಡಕ್ಕೆ ಲೈನೇ ಸಿಗ್ತಿಲ್ಲ, ಎಷ್ಟು ಟ್ರೈ ಮಾಡಿದ್ರೂ ಸಿಗ್ತಿಲ್ಲ ಗುರುಜಿ. ನಾವು ನಮ್ಮ ಮನೆಯಲ್ಲಿ ಎಲ್ಲಮ್ಮ ದೇವ್ರು ಇದೆ. ನಮ್ಮದು ಬೇರೆ ವಿಲೇಜ್ ಹಳ್ಳಿ ಇಲ್ಲೇ ತಮಿಳ್ನಾಡಿನಲ್ಲೇ. ಅಲ್ಲಿ ಸ್ವಂತ ಮನೆ ಇದೆ. ಮನೆಯಲ್ಲಿ ರೇಣುಕಾ ಎಲ್ಲಮ್ಮ ದೇವ್ರು ನಮ್ಮ ಮನೆ ದೇವ್ರು. ಆ ದೇವ್ರ ಮನೆಯಲ್ಲಿರೋದು ಪ್ರಾಬ್ಲಮ್ ನಮ್ ಕಷ್ಟಕ್ಕೆಲ್ಲಾನು. ಇಲ್ಲಾಂದ್ರೆ ನನ್ನ ಕೈಯಲ್ಲಿ ಎಡಗೈಯಲ್ಲಿ 4 ಬೆರಳಿದೆ ಗುರುಜಿ. ಅದೇನಾದ್ರೂ ಪ್ರಾಬ್ಲಮ್ ಗೊತ್ತಿಲ್ಲ. ತುಂಬಾನೇ ಕಷ್ಟ ಗುರುಜಿ ಮನೆಯಲ್ಲಿ ಕೂಡ. ನಮ್ಮ ಮನೆಯವರು ನಿಮ್ಮನ್ನು ಭೇಟಿ ಮಾಡ್ಬೇಕು ಅಂತ ತುಂಬಾನೇ ಆಸೆ ಪಡ್ತಾರೆ. ಆದ್ರೆ ಹೇಗ್ ಹೋಗ್ಬೇಕು ಹೇಗ್ ಬರ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ ಗುರುಜಿ. ನಮ್ಗೆ ಪತ್ರ ಬರೆಯೋದು ಅದೆಲ್ಲ ಗೊತ್ತಿಲ್ಲ ಗುರುಜಿ. ನಾವ್ ಅಷ್ಟು ಓದ್ಕೊಂಡಿಲ್ಲ. ಅದಕ್ಕ ಫೋನ್ ಮಾಡಿ ಮಾತಾಡ್ಸಿ ಗುರೂಜಿ. ನಿಮ್ ಫೋನ್ಗೆ ಕಾಯ್ತಾ ಇರ್ತೀವಿ. ಮತ್ತೆ ನನ್ನ ಕೈಯಲ್ಲಿ 4 ಬೆರಳಿದೆ ಗುರೂಜಿ. ಇದಕ್ಕೇನಾದ್ರೂ ನೋಡ್ಬಿಟ್ಟು ಹೇಳಿ ಗುರೂಜಿ. ನನ್ನ ಕೈ ಕೂಡ ಹೊಲ್ಸಿದ್ದೀನಿ ಗುರೂಜಿ. ನೋಡಿ, ಆ ತಾಯಿಯಲ್ಲಿ ಎಷ್ಟು ಸಂದೇಹ ಸಂಶಯ. ಕೊನೆಗೆ ನನ್ನಿಂದಲೇ ಈ ಕುಟುಂಬಕ್ಕೆ ತೊಂದರೆನಾ ಅಥವಾ ನನ್ನ ಈ ಇರ್ತಕ್ಕಂತ ಈ 4 ಬೆರಳುಗಳು ಅಂದ್ರೆ 5 ಬೆರಳು ಸಾರ್ವತ್ರಿಕವಾಗಿ ಎಲ್ಲರಿಗೂ ಇದೆ, ಅದರಲ್ಲಿ 4 ಬೆರಳಿರೋದ್ರಿಂದ ಯಾರು ತೊಂದರೆನಾ ಅಂತಂದ್ರೆ ಇನ್ನು ಹಾಗಂದ್ರೆ ತೊಂದರೆ ಅಂತ ನಾನೇನಂದ್ರೆ ಈ ಕೈ ಕಟ್ ಮಾಡ್ಕೊಳ್ಳಿಕ್ಕಾಗತ್ತ? ಅಂದ್ರೆ ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ನನ್ನ ಕುಟುಂಬದಲ್ಲಿ ಒಂದು ತೊಂದರೆ ಆಗ್ತಿದೆ, ನನ್ನ ಸಂಸಾರದಲ್ಲಿ ತೊಂದರೆ ಆಗ್ತಿದೆ ಅಂದ್ರೆ ನನ್ನಿಂದನೇ ತೊಂದರೆ ಆಗುತ್ತಾ ಅನ್ನೋ ಚಿಂತನೆಗಳು ಬರುತ್ತಲ್ಲ. ಇದು ಒಂದಷ್ಟು ಕುಟುಂಬಗಳಲ್ಲಿ ತುಂಬಾ ಜನ ಹೆಣ್ಮಕ್ಳಲ್ಲಿ ಇದೆ. ಯಾಕೆಂದ್ರೆ ಕೆಲವರು, ನಾನು ಕಳೆದ ಒಂದು 3-4 ದಿವಸದಿಂದ ಒಬ್ಬ ತಾಯಿ ನನ್ನ ಹತ್ರ ಮಾತಾಡುವಾಗ ನಾನು ಮದುವೆ ಆಗಿ ಬಂದ್ಮೇಲೆ ಏನಾದ್ರು ನನ್ನ ಗಂಡನಿಗೆ ತೊಂದರೆ ಆಗ್ತಾ ಇದೆಯಾ ಅನ್ನೋ ಚಿಂತನೆ ಬಂತು. ಅದು ನನ್ನ ಮುಂದೆ ಪ್ರಸ್ತಾವನೆ ಬಂತದ್ದು. ಆಗ ಒಂದು ಆಲೋಚನೆ ಮಾಡಬೇಕಾದಂಥದ್ದು ಇದು ತುಂಬಾ ಜನ ಹೆಣ್ಮಕ್ಳಲ್ಲಿ ಇರುತ್ತೆ.
ಮದುವೆಗೆ ಮುನ್ನ ಅವರು ಒಬ್ರು ಇರ್ತಾರೆ, ಅವ್ರ ಸಂಪಾದನೆ ಅಷ್ಟಿರುತ್ತೆ, ಆ ಸಂಪಾದನೆಗೆ ತಕ್ಕನಾಗಿ ಖರ್ಚು ವೆಚ್ಚಗಳು ಮಾಡ್ಕೊಂಡಿರ್ತಾರೆ, ಸುಖ ಸಂತೋಷವೂ ಇರ್ತಾರೆ. ಮದುವೆ ಆದ್ಮೇಲೆ ಇನ್ನ ಹೆಂಡತಿ ಜೊತೆಗಿದ್ದಾಗ ಅವಳಿಗೊಂದು ಸೀರೆನೋ ಬ್ಲೌಸೋ ಅಥವಾ ಕನಿಷ್ಠ ಪಕ್ಷ ಒಂದು ಊಟವೋ ಏನೋ ಒಂದು ಇದ್ದೇ ಇರುತ್ತಲ್ಲ, ಆ ಇದ್ದ ಖರ್ಚಲ್ಲಿ ಅದು ಸಂಸಾರ. ನಮ್ಮ ಯಜಮಾನರಿಗೆ ಇತ್ತೀಚೆಗೆ ತುಂಬಾ ಕಷ್ಟಪಡ್ತಾರೆ, ಮದುವೆ ಮೊದಲು ಚೆನ್ನಾಗಿದ್ರು, ಇವತ್ತು ಕಷ್ಟ ಅನುಭವಿಸ್ತಾರೆ ಅಂದ್ರೆ ಅದು ಕಷ್ಟವಲ್ಲ. ಹಾಗೆ ನಿಮ್ಮ ಬೆರಳು, ನಿಮ್ಮ ಕೈಯಲ್ಲಿರ್ತಕ್ಕಂಥ 4 ಬೆರಳಿಂದ ನಿಮ್ಮ ಸಂಸಾರ ಅದು ಕಷ್ಟ ನಿಮ್ಮಿಂದ ಆಗ್ತಿದೆ ಅನ್ಕೊಳ್ಳೋದು ಅದು ತಪ್ಪಾಗತ್ತೆ, ಅದು ಮೂರ್ಖತನ ಆಗತ್ತೆ. ನೀವು ಆಲೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ನಿಮ್ಮ ಕುಟುಂಬದಲ್ಲಿ ಮತ್ತೊಂದು ವಿಚಾರ ತಾವು ಹೇಳಿದ್ರಿ, ನಮ್ಮನೆಯಲ್ಲಿ ತಾಯಿ ರೇಣುಕಾ ಯಲ್ಲಮ್ಮಳ ಒಂದು ವಿಶೇಷವಾಗಿರೋ ಸಾನ್ನಿಧ್ಯ, ತಾಯಿಯನ್ನು ನಾವು ಪೂಜೆ ಮಾಡತಕ್ಕಂಥದ್ದು, ನಮ್ಮನೆಲ್ಲ ದೇವಿನಿಟ್ಟು ಆರಾಧನೆ ಮಾಡ್ತೀವಿ, ಅದರಿಂದ ನಮಗೆ ಕಷ್ಟನ ಅನ್ನೋದು ಬಂತು. ಅಂದ್ರೆ ಕೊನೆ ಪಕ್ಷ ನಮ್ಮ ಚಿಂತನೆ ಹೇಗೆ ಹೋಗ್ತಾ ಇದೆ ಅಂದ್ರೆ, ನಮ್ಮ ಮನೇಲಿ ದೇವರಿರ್ತಕ್ಕಂಥದ್ದು ತಪ್ಪ ಅನ್ನೋ ಮಟ್ಟಿಗೆ ಬಂದ್ಬಿಟ್ರೆ ಆ ದೇವರೇ ನಿಮ್ಮನ್ನು ಕಾಪಾಡ್ತಿರ್ತಕ್ಕಂಥದ್ದು. ಇವತ್ತು ಮನುಷ್ಯರಿಗೆ ಇರ್ತಕ್ಕಂತಹ ಒಂದಷ್ಟು ಪ್ರಾರಬ್ಧ ಕರ್ಮಗಳು, ತಮ್ಮ ನಡೆ ನಡವಳಿಕೆಗಳು, ನಾವು ಮಾಡುವಂತ ಪೂಜೆ ಪುನಸ್ಕಾರ, ನಾವು ಮಾಡದಿದ್ರು ನಮ್ಮ ಹಿಂದಿನವ್ರು ಮಾಡಿಟ್ಟಿದ್ದಾರಲ್ಲ ಪೂಜೆ ಪುನಸ್ಕಾರ, ಅದರ ಫಲ ನಾವು ಇವತ್ತು ಚೆನ್ನಾಗಿದ್ದೀವಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ತಾಯಿನೇ ನಿಮ್ಮನ್ನು ಕಾಪಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ನಿಮ್ಮ ಸ್ವರತರಂಗದಲ್ಲಿ ನಿಮ್ಮ ಗ್ರಹಗತಿಗಳ ಸರಿಲ್ಲದೀರ ಆಗ್ತಿರ್ತಕ್ಕಂಥ ನೋವಿಗೂ ಸಹಿತ ಎಲ್ಲೋ ಒಂದು ಕಡೆ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇರ್ತಕ್ಕಂಥವಳು ನಿಮ್ಮ ತಾಯಿ ರೇಣುಕಾ ಯಲ್ಲಮ್ಮ. ಆ ತಾಯಿ ಆಸ್ಥಾನ, ಆ ತಾಯಿ ನಿಮ್ಮ ಮನೇಲಿ ಇರೋದ್ರಿಂದಲೇ ನಿಮ್ಮನ್ನು ಕಾಪಾಡ್ತಾ ಇದ್ದಾಳೆ. ಯಾವುದೇ ಕಾರಣಕ್ಕೂ ನಿಮ್ಮ ಮನೇಲಿರ್ತಕ್ಕಂಥ ದೇವಿ ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ, ಅವಳಿಂದ ನಿಮಗೆ ಯಾವತ್ತೂ ತೊಂದರೆ ಆಗೋದಿಲ್ಲ. ನೀವು ಮಾಡೋ ಪೂಜಾ ಕೈಂಕರ್ಯವನ್ನು ಚೆನ್ನಾಗಿ ಮಾಡಿ. ಇನ್ನು ನಿಮ್ಮ ತಾಯಿಯವರ ಅಥವಾ ಅತ್ತೆಯವರ ಸೈಟ್ ಬಗ್ಗೆ ಹೇಳಿದ್ರಿ. ಆ ಸೈಟು ಅಲ್ಲಿ ತಕರಾರು ಇರತಕ್ಕಂಥದ್ದು ಹೇಗಿದೆಯೋ ಆ ತಕರಾರನ್ನ ಆದಷ್ಟು ಬೇಗ ಸರಿಪಡಿಸಬೇಕಾದ್ರೆ ಯಾರಾದರೂ 4 ಜನನ ಕೂಡಿಸ್ಕೊಂಡು ಆದಷ್ಟು ಬೇಗ ಸರಿಪಡಿಸಿ. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ, ನಾಳಿದ್ದು ಸರಿ ಹೋಗುತ್ತೆ ಅಂತ ತಿಂಗಳುಗಳು ಉರುಳಿಸ್ತಾ ಇದ್ರೆ ನಾಳೆ ದಿವಸ ಅದು ಬೇರೆ ತರ ಆಗಿ ಸಮಸ್ಯೆ ಇನ್ನೊಂದಾಗಿ ಅದಕ್ಕೆ ಇನ್ನಷ್ಟು ಪೌಷ್ಟಿಕವಾಗಿ ಅವರು ಬೇಕಾದ ಪತ್ರಗಳು ರೆಡಿ ಮಾಡಿಕೊಂಡ್ರೆ ನಿಮಗೆ ಜಾಗ ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ಏನು ತೀರ್ಮಾನ ತಗೊಂಡ್ರು ಬೇಗ ತಗೊಳ್ಳಿ. ಕೆಲವರು ಮಾಡೋ ತಪ್ಪೇನಂದ್ರೆ ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ, ಅವ್ರು ಬಿಟ್ಟು ಹೋಗ್ತಾರೆ. ಹೇಗೆ ಬಿಟ್ಟು ಹೋಗ್ತಾರೆ? ನಿಮ್ಮ ಜಾಗದಲ್ಲಿ ಅವ್ರು ಕೂತ್ಕೊಂಡ್ಬಿಟ್ರೆ, ಒಂದ್ಸತಿ ಜಾಗದಲ್ಲಿ ಕೂತ್ಕೊಂಡ್ರು ಅಂದ್ರೆ ಕೂತ್ಕೊಂಡು ಆ ಜಾಗಕ್ಕೆ ಬೇಕಾದಂತ ರೀತಿ ಬಿಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಯಾರೂ ಬಿಡೋದಿಲ್ಲ. ಅದಕ್ಕೇನಂದ್ರೆ ಆ ಪ್ರಾರಂಭ ದಿನಗಳಲ್ಲೇ ನೀವು ಸರಿಪಡಿಸ್ಕೊಳ್ಬೇಕು. ಇದು ನೀವೇ ಅಂತಲ್ಲ, ಎಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು. ನಿಮ್ಮ ಸ್ಥಳವನ್ನ ಇನ್ನೊಬ್ರು ಅಕ್ವೈರ್ ಮಾಡಿದ್ದಾರೆ, ಇನ್ನೊಬ್ರು ಬಂದು ಕೂತ್ಕೊಳ್ತಾರೆ ಅಂದ್ರೆ ಆ ಕಾಗದ ಪತ್ರಗಳು ನಿಮ್ಮ ಜೊತೆ ಇದ್ದು ನಿಮ್ಮದೇ ಜಾಗ ಅಂತ ನಿಮಗೆ ದೃಢೀಕರಿಸಿದ್ರೆ ಖಂಡಿತ ಆ ಜಾಗದಲ್ಲಿ ಯಾರನ್ನೂ ಕೂರ್ಲಿಕ್ಕೆ ಬಿಡಲೇಬೇಡಿ. ಬಿಟ್ಟರು ಸಹಿತ ಆ ಕ್ಷಣಕ್ಕೆ ಬಿಟ್ಟು ಮರುಕ್ಷಣವೇ ಅವನ್ನ ಖಾಲಿ ಮಾಡಿಸೋದಕ್ಕೆ ಏನ್ ಬೇಕೋ ಅದ್ರ ಪ್ರಯತ್ನ ಮಾಡಿ. ನೀವು 4 ದಿವಸ ಆಗೋಯ್ತು ಅಂದ್ರೆ 5ನೇ ದಿವಸ ಅವ್ರ ಸ್ವಂತನೇ. ಯಾಕೆಂದ್ರೆ ಹಿಂದೆ ಒಂದು ಕಾನೂನು ಬಂತಿದ್ದು, ಆ ಕಾನೂನು ಬಂದಾದ ಮೇಲೆ ಎಲ್ಲರೂ ಸಹಿತ ಭೂಮಿ ಮನೆಗಳನ್ನ ಎಲ್ಲರೂ ಕಳ್ಕೊಂಡಾಗಿದೆ. ಅದು ಎಲ್ಲೋ ಒಂದ್ ಕಡೆ ಅದಕ್ಕೆ ಮರುಜೀವ ಬಂದರೂ ನಿಮ್ಮ ಸಮಸ್ಯೆ ಆಗುತ್ತೆ. ಅದಕ್ಕಾಗಿ ನ್ಯಾಯಬದ್ಧವಾದಂಥ ತೀರ್ಮಾನಕ್ಕೆ ನಾವು ಮುಂದಾಗುವಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಇನ್ನು ನಿಮ್ಮ ಸ್ವರತರಂಗ ಚೆನ್ನಾಗಿದೆ, ಆದಷ್ಟು ಬೇಗ ನೀವು ಚೆನ್ನಾಗಿ ಆಗ್ತಿರೋ ತಾಯಿ, ಧೈರ್ಯವಾಗಿರಿ, ಒಳ್ಳೇದಾಗ್ಲಮ್ಮ. ಗುರುಜೀಗ ಧನುರಾಶಿ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನ ದೂರ ಮಾಡ್ಕೊಳ್ಬಹುದು. ಹಾಗೆ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಬಹುದು. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಬಹುದು. ವೃತ್ತಿಪರವಾಗಿ ಏನಾದರೂ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕು ಅನ್ಕೊಂಡ್ರು ಬಹಳ ಒಳ್ಳೆಯ ಸಮಯ ಧನುರಾಶಿಯವರಿಗೆ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸಲ್ಲಿ ಒಂದಷ್ಟು ಬೇರೆ ಬೇರೆ ತರ ಚಿಂತನೆಗಳು ಶುರುವಾಗುತ್ತೆ. ಮನಸ್ಸನ್ನ ದೃಢ ಸಂಕಲ್ಪದಲ್ಲಿಟ್ಕೊಂಡು ತಾವು ಮಾಡುವ ಕಾಯಕ ಬಹಳ ಅರ್ಥಪೂರ್ಣವಾಗಿರುತ್ತೆ. ಅದರಿಂದ ಒಳಿತನ್ನ ಸಿದ್ಧಿಪಡಿಸ್ಕೊಳ್ಬಹುದಾಗತ್ತೆ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಕೆಲಸಗಳ ಬಗ್ಗೆ ಆಲೋಚನೆ ಮಾಡಿ ಮಾಡುವ ಯಾವುದೇ ಕೆಲಸಗಳಾದರೂ ಸ್ವಲ್ಪ ಅಡ್ಡಿ ಆತಂಕ ಅನ್ನೋದು ಇದ್ದೇ ಇರುತ್ತೆ. ಆ ಅಡ್ಡಿ ಆತಂಕ ಇರ್ತಕ್ಕಂಥದ್ರಿಂದಲೇ ಮಕರ ರಾಶಿಯವರು ಇವತ್ತಿನ ದಿವಸ ಯಾವ ಕೆಲಸ ಮಾಡಬೇಕು, ಯಾವ್ದು ಬಿಡಬೇಕು, 1-2 ಸತಿ ಆಲೋಚನೆ ಮಾಡಿ. ಯಾರೊಬ್ಬರು ಮಾತು ಕೇಳ್ಕೊಂಡು ದುಡುಕಿ ತೀರ್ಮಾನ ತಂದುಕೊಳ್ತಕ್ಕಂಥದ್ದಲ್ಲ. ಹಾಗೆ ಪ್ರಯಾಣ ಮಾಡುವಾಗ ಅತಿಯಾಗಿ ವೇಗವಾಗಿ ಚಲಿಸ್ತಕ್ಕಂಥದ್ದಲ್ಲ. ಆಫೀಸುಗಳಲ್ಲಿ ಕಚೇರಿಗಳಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ತಕರಾರು, ಸ್ವಲ್ಪ ಸಮಸ್ಯೆಗಳಂತಕ್ಕಂಥದ್ದಿರುತ್ತೆ. ಆ ಸಮಸ್ಯೆಗಳೆಂಬತಕ್ಕಂಥದ್ದು ಹೆಗಲೇರೋ ಅಷ್ಟಿದೆ, ಮತ್ತೆ ಅದರಿಂದ ಬೇರೆಂತರ ಸಮಸ್ಯೆ ಎದುರಾಗುತ್ತೆ. ಜೋಪಾನವಾಗಿರಿ, ಎಚ್ಚರಿಕೆಯಿಂದಿರಿ. ಇವತ್ತಿನ ದಿವಸ ಅಂತಹ ಒಳಿತಲ್ಲ, ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಅನ್ಕೊಂಡ್ರೆ ಅದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಡುವಂತ ಕಾಲನೇ ಜಾಸ್ತಿ ಇದೆ. ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಅದರ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿನ ದಿವಸ ನೀವು ಮಾಡಬೇಕಾಗಿರತಕ್ಕಂಥದ್ದು ಮಹಾವಿಷ್ಣು ಪ್ರಾರ್ಥನೆ ಇರಲಿ, ಜೊತೆಗೆ ಸಾಂಬ ಸದಾಶಿವನ ಅನುಗ್ರಹ ಪಡೆಯಲಿಕ್ಕಾಗಿ ಶಿವ ಮಂದಿರಕ್ಕೆ ಹೋಗಿ ಬನ್ನಿ, ಅಥವಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನ ನಿರಂತರವಾಗಿ ಪಠನೆ ಮಾಡಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದಲೇ ಆಲೋಚನೆ ಮಾಡಬೇಕು. ಏನ್ ಮಾಡಿದ್ರೂ ಸಹಿತ ಆಯಾ ಕಾಲಕ್ಕೆ ಬರತಕ್ಕಂತಹ ಒಂದಷ್ಟು ದೋಷಗಳು ಇರುತ್ತೆ, ಸಮಸ್ಯೆಗಳು ಇರುತ್ತೆ. ಅದನ್ನು ಬಹಳಷ್ಟು ಉಪಾಯವಾಗಿ ಜೋಪಾನವಾಗಿ ಸಿದ್ಧಿಪಡಿಸ್ಕೊಳ್ಬೇಕು.
ಯಾರು ತುಂಬಾ ಆತ್ಮೀಯತೆಯಿಂದ ಇರ್ತಾರೋ, ಯಾರ ಜೊತೆಯಲ್ಲಿ ವ್ಯವಹರಿಸಬೇಕಾಗುತ್ತೋ, ಯಾರು ನಮ್ಮಿಂದ ಅನುಕೂಲವನ್ನು ಸಿದ್ಧಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿರ್ತಾರೋ ಅಥವಾ ಅವ್ರಿಗೆ ಅನುಕೂಲವನ್ನು ನಾವು ಸಿದ್ಧಪಡಿಸಿಕೊಳ್ಬೇಕಾಗುತ್ತೋ ಅದ್ರ ಬಗ್ಗೆ ಅಷ್ಟು ಚಿಂತನೆ ಮಾಡಬೇಕು. ಹಾಗೆ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಬೇಕಾದ್ರೆ, ದ್ವಂದ್ವತೆಗಳನ್ನು ಚಿಂತನೆ ದೂರ ಮಾಡ್ಕೋಬೇಕಾದ್ರೆ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸತಕ್ಕಂಥದ್ದು ಬಹಳ ಉತ್ತಮ. ಶಕ್ತಿ ದೇವತೆಯ ಆರಾಧನೆಯಿಂದ ಹೆಚ್ಚು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಯಾವುದಾದ್ರು ದೇವಿ ಆಲಯಕ್ಕೆ ಒಂದಷ್ಟು ಗೋಕ್ಷೀರವನ್ನ ಮತ್ತು ಜೇನುತುಪ್ಪವನ್ನ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನ ಕಾರ್ಯಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅರ್ಧ ತಲೆನೋವು, ಮೈಕೈ ನೋವು ಅಥವಾ ಆರೋಗ್ಯದಲ್ಲಿ ಸರಿ ಇರ್ತಿರತಕ್ಕಂಥದ್ದು, ಏನೋ ಒಂದು ತರಹ ಚಿಂತನೆ ಇರತಕ್ಕಂಥದ್ದು, ಮೈಯೆಲ್ಲ ಭಾರವಾಗಿರ್ತಕ್ಕಂಥದ್ದು, ಯಾವ ಕೆಲಸವನ್ನು ಬೇಡಪ್ಪ ಇವತ್ತು ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸಾಕು ಅಥವಾ ಯಾವುದೂ ಸಹಿತ ಯಾವುದೇ ಕೆಲಸದಲ್ಲಾದರೂ ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಸಾಕಷ್ಟಿದೆ ಎಂಬತಕ್ಕಂಥದ್ರ ಚಿಂತನೆ ಇದೆ. ಆದರೆ ಇವತ್ತಿನ ದಿವಸ ನೀವು ಮಾಡುವಂತಹದ್ದು ವಿಷ್ಣು ಆರಾಧನೆ ಮಾಡಿ ತುಳಸಿಯಿಂದ ದೇವರಿಗೆ ಅರ್ಚನೆ ಮಾಡಿಸಿ, ಸಾಧ್ಯವಾದರೆ ಇನ್ನೊಬ್ಬರಿಗೆ ಯಾವುದಾದ್ರು ಹಸಿವಲ್ಲಿರ್ತಕ್ಕಂಥ ಅಂದ್ರೆ ತುಂಬಾ ಸಂಕಟದಲ್ಲಿರ್ತಕ್ಕಂಥವ್ರು, ಹಸಿವಲ್ಲಿರ್ತಕ್ಕಂಥವ್ರಿಗೋ, ಕಡು ಬಡವರಿಗೋ ಒಂದಿಷ್ಟು ಅನ್ನದಾನವನ್ನು ಅಥವಾ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ವಸ್ತುಗಳನ್ನ ದಾನ ಧರ್ಮದಲ್ಲಿ ನೀವು ನೀಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಯಾವತ್ತೂ ಕೊಡೋ ಕೈ ಮೇಲಿರಬೇಕು, ಬೇಡೋ ಕೈ ತಲೆಗಿರಬೇಕು. ಆದರೆ ಕೊಡೋ ಕೈನ ನೀವು ಒಳ್ಳೆ ಮನಸ್ಸಿಂದ ಕೊಟ್ಟಾಗ ಮಾತ್ರ ನಿಮಗೆ ಭಗವಂತ ಒಲಿತಕ್ಕಂಥದ್ದು, ಭಗವಂತನ ಕೃಪೆ ಆಗ್ತಕ್ಕಂಥದ್ದು. ಇವತ್ತಿನ ಕಾಯಕದಲ್ಲಿ ಸಾಕಷ್ಟು ಶ್ರೇಷ್ಠತೆ ಇದೆ. ಒಳ್ಳೇದಾಗುತ್ತೆ, ಒಳ್ಳೆ ಫಲ ನಿಮ್ಮದಾಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ.